ಆಕಾಶವಾಣಿ ಮೈಸೂರು. ಯುವವಾಣಿ. ಯುವ ಸ್ನೇಹಿತರೆ, ನಮಸ್ಕಾರ. ಯುವವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗಾಗಿ ಪರೀಕ್ಷೆಗೆ ಸಿದ್ಧರಾಗೋಣ ಬನ್ನಿ ಸರಣಿ ಕಾರ್ಯಕ್ರಮದಲ್ಲಿ ಇಂದು ಗಣಿತ ವಿಷಯದ ಪುನರಾವರ್ತನೆ ಮಾಡಲಿದ್ದಾರೆ ಮಳವಳ್ಳಿ ತಾಲೂಕು ಹಲಗೂರಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಗಣಿತ ಉಪನ್ಯಾಸಕರಾದ ಮಹಾಂತೇಶ್ ಎಂ. ಕೇಳುಗರಿಗೆ ನಮಸ್ಕಾರ. ಇಂದಿನ ಯುವವಾಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇಂದು ದ್ವಿತೀಯ ಪಿಯುಸಿ ಪರೀಕ್ಷಾ ಸಿದ್ಧತಾ ಸರಣಿ ಕಾರ್ಯಕ್ರಮದಲ್ಲಿ ನಾವು ಆಯ್ಕೆ ಮಾಡಿಕೊಂಡಿರೋ ವಿಷಯ ಗಣಿತ, ಮ್ಯಾಥ್ಸ್. ಈ ವಿಷಯದ ಬಗ್ಗೆ ಮಾಹಿತಿ ಮಾಡಿಕೊಳ್ಳಲಿಕ್ಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕು ಹಲಗೂರಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕರಾದಂತಹ ಮಹಾಂತೇಶ್ ಎಂ ಅವರು. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಕಾರ್ಯಕ್ರಮ ಆರಂಭ ಮಾಡ್ತೀನಿ. ಮಹಾಂತೇಶ್ ಅವರು ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಓಕೆ ಮಹಾಂತೇಶ್, ಎಷ್ಟು ವರ್ಷದ ಅನುಭವ ತಮಗೆ? ಸರ್, 20 ವರ್ಷಗಳಿಂದ ನಾನು ಪಾಠ ಮಾಡ್ತಾ ಇದ್ದೀನಿ ಸರ್. ಓಕೆ, 20 ವರ್ಷದಿಂದ ಟೀಚ್ ಮಾಡ್ತಿದ್ದೀರಿ. ಯಾವತ್ತು ಇದೆ ನಿಮ್ಮ ಗಣಿತ ಪರೀಕ್ಷೆ 2026? ಸೆಕೆಂಡ್ PU ಮ್ಯಾಥಮೆಟಿಕ್ಸ್ ಎಕ್ಸಾಮು ಮಾರ್ಚ್ 14ನೇ ತಾರೀಕಿದೆ ಸರ್. ಓಕೆ, ಸಮಯ 10 ರಿಂದ 1 ಗಂಟೆ. 10 ಗಂಟೆಯಿಂದ 1 ಗಂಟೆ, 3 ಗಂಟೆಯ ಕಾಲಾವಕಾಶ. ಆದರೆ ಬರೀಬೇಕಾಗಿರೋದು ಎಷ್ಟು ಅಂಕಕ್ಕೆ? 80 ಮಾರ್ಕ್ಸ್ಗೆ ಸರ್. 80 ಮಾರ್ಕ್ಸ್ಗೆ ವಿದ್ಯಾರ್ಥಿಗಳು ಬರೀಬೇಕು. ಈಗ ಮೊದಲು ನಾವು ವಿಚಾರಕ್ಕೆ ಬಂದೇ ಹೋಗೋಣ. ಕ್ವಶನ್ ಪೇಪರ್ ಪ್ಯಾಟರ್ನ್ ಬಗ್ಗೆ ಮಾತಾಡೋಣ. ಈ ಬಾರಿ ಏನಾದ್ರು ಕ್ವಶನ್ ಪೇಪರ್ ಪ್ಯಾಟರ್ನ್ ಚೇಂಜ್ ಆಗಿದೆಯಾ, ಇಲ್ಲ ಕಳೆದ ವರ್ಷದ್ದೇ ಕ್ಯಾರಿ ಆಗ್ತಿದೆ, ಹೇಗೆ? ಕ್ವಶನ್ ಪೇಪರ್ ಪ್ಯಾಟರ್ನ್ ಅಲ್ಲಿ ಏನು ಬದಲಾವಣೆಗಳಿಲ್ಲ ಸರ್. ಕಳೆದ ವರ್ಷ ಪ್ರತಿ ಕ್ವಶನ್ ಪೇಪರ್ಗೆ ಬ್ಲೂ ಪ್ರಿಂಟ್ ಬೇರೆ ಬೇರೆ ಇತ್ತು. ಬಟ್ ಈ ವರ್ಷ ಒಂದೇ ಬ್ಲೂ ಪ್ರಿಂಟ್ ಫಿಕ್ಸ್ ಆಗಿರೋದ್ರಿಂದ ಆ ಬ್ಲೂ ಪ್ರಿಂಟ್ ಮೇಲೆನೆ ಕ್ವಶನ್ ಪೇಪರ್ನ ಸೆಟ್ ಮಾಡಿರ್ತಾರೆ ಸರ್. ಓಕೆ, ಆಯ್ತು. ಈಗ ಎಷ್ಟು ಪಾರ್ಟ್ಗಳಿರುತ್ತೆ, ಹೇಗೆ ಮಾರ್ಕ್ಸ್ಗಳು ವಿಂಗಡಣೆ ಆಗಿದೆ ಅದನ್ನ ಹೇಳಿ ಸರ್. ಮ್ಯಾಥಮೆಟಿಕ್ಸ್ ಎಕ್ಸಾಮ್ ಅಂತ ತಗೊಂಡಾಗ ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ, ಪಾರ್ಟ್ ಡಿ ಮತ್ತೆ ಪಾರ್ಟ್ ಇ ಅಂತ ಭಾಗಗಳು ಮಾಡಿದ್ದಾರೆ. ಈ ಪಾರ್ಟ್ ಎ ಬಂದ್ಬಿಟ್ಟು 20 ಕ್ವೆಶನ್ಸ್ 1 ಮಾರ್ಕ್ ಕ್ವೆಶನ್ಸ್ ಇರುತ್ತೆ. ಅದರಲ್ಲಿ 15 MCQ ಕ್ವೆಶನ್, 5 ಫಿಲ್ ಇನ್ ದ ಬ್ಲಾಂಕ್ಸ್ ಇರುತ್ತೆ. ಪಾರ್ಟ್ ಬಿ ನಲ್ಲಿ 2 ಮಾರ್ಕ್ಸ್ ಕ್ವೆಶನ್ಸ್ ಇರುತ್ತೆ. 9 ಕ್ವೆಶನ್ಸ್ ಕೊಡ್ತಾರೆ, 6 ಕ್ವೆಶನ್ ನ ಆನ್ಸರ್ ಮಾಡಬೇಕು. ಪಾರ್ಟ್ ಸಿ ನಲ್ಲಿ ಮತ್ತೆ 3 ಮಾರ್ಕ್ಸ್ ಕ್ವೆಶನ್ಸ್ ಇರುತ್ತೆ. ಅಲ್ಲೂ ಕೂಡ 9 ಕ್ವೆಶನ್ಸ್ ಕೊಟ್ಟಿರ್ತಾರೆ, 6 ಕ್ವೆಶನ್ಸ್ ನ ಆನ್ಸರ್ ಮಾಡಬೇಕು. ಪಾರ್ಟ್ ಡಿ ನಲ್ಲಿ 7 ಕ್ವೆಶನ್ಸ್ ಇರುತ್ತೆ, 5 ಮಾರ್ಕ್ಗೆ. ಸೊ ಆನ್ಸರ್ ಮಾಡಬೇಕಾಗಿರೋದು 4. ಇನ್ನ ಪಾರ್ಟ್ ಇಗೆ ಅಂತ ಬಂದಾಗ ಅಲ್ಲಿ 2 ಕ್ವೆಶನ್ ಇರುತ್ತೆ, ಒಂದು 6 ಮಾರ್ಕ್ದು, ಒಂದು 4 ಮಾರ್ಕ್ಸ್. ಈ 6 ಮಾರ್ಕ್ಗೆ ಇಂಟರ್ನಲ್ ಚಾಯ್ಸ್ ಕೊಟ್ಟಿರ್ತಾರೆ, ಅಂದ್ರೆ ಯಾವ್ದಾದ್ರು ಒಂದನ್ನು ತಗೊಂಡು ಆನ್ಸರ್ ಮಾಡಬಹುದು. ಸೇಮ್ ಅದೇ ತರನೇ 4 ಮಾರ್ಕ್ಗೂ ಅಷ್ಟೇ ಇಂಟರ್ನಲ್ ಚಾಯ್ಸ್ ಕೊಟ್ಟಿರ್ತಾರೆ. 2 ಕ್ವೆಶನ್ ಕೊಟ್ಟಿರ್ತಾರೆ, ಯಾವ್ದಾದ್ರು ಒಂದನ್ನ ಅವರು 4 ಮಾರ್ಕ್ಗೆ ಉತ್ತರನ ಮಾಡಬೇಕಾಗುತ್ತೆ ಸರ್. ಓಕೆ, ಏನು ಗಣಿತ ಅನ್ನುವಂಥದ್ದು ಸಾರ್ವಕಾಲಿಕ ಭಯದ ಸಬ್ಜೆಕ್ಟು ಅನ್ನುವಂಥದ್ದು 10th ಇಂದನೂ ಕೂಡ ಇದ್ದಿದ್ದೆ ಅಲ್ವಾ? ಈಗ ನೀವು ಅದರ ಉಪನ್ಯಾಸಕರಾಗಿ ಏನ್ ಕಷ್ಟ ಇಲ್ಲ, ಈಜಿ ಅಂತ ಹೇಳ್ತೀರಿ. ಆದ್ರೆ ಓದೋರ್ಗೆ ಈಜಿ ಇರುತ್ತೆ, ಓದಿಲ್ಲ ಅಂದ್ರೆ ಕಷ್ಟ ಇರುತ್ತೆ. ಆದ್ರೆ ಬಹಳಷ್ಟು ಹೆದರಿಕೆ ಪಡೋ ಅವಶ್ಯಕತೆ ಇಲ್ಲ. ಯಾಕೆಂತಂದ್ರೆ ಮ್ಯಾಥಮೆಟಿಕ್ಸ್ ಅನ್ನುವಂಥದ್ದು ನಮಗೆ ಹುಟ್ಟದಾಗಿನಿಂದನೂ ಸಾಯೋ ತನಕನೂ ಬೇಕಾಗಿರುವಂತಹ ಒಂದು ವಿಚಾರ, ಒಂದು ವಿಷಯ ಅಲ್ವಾ? ಗಾಬರಿ ಪಟ್ಕೊಳ್ಳೋದಕ್ಕಿಂತ ವಿಚಾರವನ್ನು ತಿಳ್ಕೊಂಡ್ರೆ ಬಹಳ ಸುಲಭವಾಗಿ ಬರೀಬಹುದು ಅಲ್ವಾ? ಹೌದು ಸರ್. ಯಾಕೆಂತಂದ್ರೆ ಈ ಬಾರಿ ಕ್ವಶನ್ ಪೇಪರ್ ಪ್ಯಾಟ್ರನ್ ಮತ್ತೆ ನಾವು ನೋಡ್ತಾ ಇದ್ರೆ, ಹಾಗೆ ಸಿಲೆಬಸ್ ಮತ್ತೆ ಬ್ಲೂ ಪ್ರಿಂಟ್ ನೋಡಿದ್ರೆ ಖಂಡಿತವಾಗಿ ಇಷ್ಟೇ ಅಂಕದ ಪ್ರಶ್ನೆಗಳು ಈ ಒಂದು ಚಾಪ್ಟರ್ ಅಲ್ಲಿ ಬಂದೇ ಬರುತ್ತೆ ಅನ್ನುವಂಥದ್ದು ನಿಗದಿಯಾಗಿದೆ, ಹೌದಾ? ಒಂದು ನಿಗದಿ ಅಂತ ಅನ್ನೋದ್ರಿಂದ ಈಗ ಮಾಡೆಲ್ ಕ್ವಶನ್ ಪೇಪರ್ಸ್ ಕೊಟ್ಟಿರೋದ್ರಿಂದ 3 ಮಾಡೆಲ್ ಕ್ವಶನ್ ಪೇಪರ್ ಬಿಟ್ಟಿದ್ದಾರೆ, ಮತ್ತೆ 2 ಪ್ರಿಪರೇಟರಿಯನ್ನ ನಡೆಸಿದ್ದಾರೆ ಬೋರ್ಡ್ ಇಂದಾನೆ. ಸೊ ಆ 5 ಕ್ವಶನ್ ಪೇಪರ್ ನೋಡ್ಕೊಂಡ್ರೆ ಎಂತ ಹುಡುಗ ಕೂಡ ಪಾಸ್ ಆಗ್ಬೋದು. ಇಲ್ಲಿ ಯಾರಾದ್ರೂ ವಿದ್ಯಾರ್ಥಿ ಫೇಲ್ ಆಗ್ತಾರೆ ಅಂದ್ರೆ ಅವ್ರು ತುಂಬಾ ಕಷ್ಟಪಟ್ಟಿದ್ದಾರೆ ಫೇಲ್ ಆಗೋದಕ್ಕೆ ಅಂತ ಹೇಳ್ಬೋದು. ಆದ್ರಿಂದ ಭಯ ಪಡುವಂತ ಅವಶ್ಯಕತೆ ಇಲ್ಲ. ಮ್ಯಾಥಮೆಟಿಕ್ಸ್ ತುಂಬಾ ಈಸಿಯಾಗಿ, ಅಂದ್ರೆ 24 ಮಾರ್ಕ್ಸ್ ತಗೊಳ್ಳೋಷ್ಟು ಕಷ್ಟ ಅಂತೂ ಖಂಡಿತ ಅಲ್ವೇ ಅಲ್ಲ. ಓಕೆ, ಈಗ ಕ್ವಶನ್ ಪೇಪರ್ ಪ್ಯಾಟರ್ನ್ ಬಗ್ಗೆ ಹೇಳಿದ್ರಿ, ಹೇಗೆ ಪಾರ್ಟ್ ವಿಂಗಡಣೆ ಆಗಿದೆ ಅಂತ ಹೇಳಿ. ಈಗ ನಮಗೆ ಬ್ಲೂ ಪ್ರಿಂಟ್ ಬಗ್ಗೆನೂ ಕೂಡ ಬಹಳ ಮುಖ್ಯ ಆಗುತ್ತೆ. ಆ ಬ್ಲೂ ಪ್ರಿಂಟನ್ನೇ ನೋಡ್ಕೊಂಡ್ಬಿಟ್ರೆ ವಿದ್ಯಾರ್ಥಿಗಳು, ಈಗ ಏನು ಹೆಚ್ಚು ಸಮಯ ಇಲ್ಲ ನಮಗೆ, ಬ್ಲೂ ಪ್ರಿಂಟನ್ನೇ ನೋಡ್ಕೊಂಡ್ಬಿಟ್ರೆ ನೀವು ಹೇಳಿರಲ್ಲ 24 ಅಂಕ ತಗೊಳ್ಳೋದು ಬಹಳ ಸುಲಭದ ವಿಚಾರ. ಯಾಕೆಂದ್ರೆ MCQ ಅನ್ನುವಂಥದ್ದು 15 ಇದೆ, ಫಿಲ್ ಇನ್ ದ ಬ್ಲಾಂಕ್ಸ್ 5 ಇದೆ. ಅಂದ್ರೆ 20 ಅಂಕದ ಉತ್ತರವನ್ನು ಅವರೇ ಕೊಟ್ಟವ್ರೆ, ಆಯ್ಕೆ ಮಾಡೋದೊಂದು ಬಾಕಿ ನೀವು, ಹೌದಾ? ನಿಜ ನಿಜ. ಎಸ್ ಮಹಾಂತೇಶ್, ಹೇಳಿ. ಸರ್, ಇಲ್ಲಿ ಮಕ್ಕಳಿಗೆ ನಾವು ಸಾಮಾನ್ಯವಾಗಿ ನೆನ್ಪಿಡ್ಕೊಳ್ಳೋದಕ್ಕೆ ಒಂದು ಸಿಂಪಲ್ ಟೆಕ್ನಿಕ್ ಹೇಳ್ತೀನಿ. ಏನು ಅಂತಂದ್ರೆ ಒಟ್ಟು 13 ಚಾಪ್ಟರ್ಗಳಿದೆ. 13 ಚಾಪ್ಟರ್ಗಳಲ್ಲಿ
ಎಲ್ಲವನ್ನೂ ಓದಕ್ಕೆ ಹೋಗಲ್ಲ. ಕೆಲವರು ಮೆಡಿಕಲ್ ಕಾನ್ಸಂಟ್ರೇಟ್ ಮಾಡಿರ್ತಾರೆ, ನೀಟ್ ಎಕ್ಸಾಮ್ ಬರೀತಾ ಇರ್ತಾರೆ. ಇನ್ನು ಕೆಲವರು ಇಂಜಿನಿಯರಿಂಗ್ ಹೋಗೋರು ಇರ್ತಾರೆ, ಇನ್ನು ಕೆಲವರು BSc ಹೋಗ್ಬೇಕು ಅಂತ ಇರ್ತಾರೆ, BSc ಅಗ್ರಿಕಲ್ಚರ್ ಹೋಗ್ಬೇಕಂತಿರ್ತಾರೆ, ಫಾರ್ಮಸಿ ಹೋಗ್ಬೇಕಂತಿರ್ತಾರೆ, ಪ್ಯಾರಾಮೆಡಿಕಲ್ ಕೋರ್ಸ್ ಹೋಗ್ಬೇಕಂತಾರೆ, ನನ್ಗೆ ಜಸ್ಟ್ ಪಾಸ್ ಆದ್ರೆ ಸಾಕು ಅಂತಾನು ಇರ್ತಾರೆ. ಸೊ ಈ ಕಾರ್ಯಕ್ರಮ ಕೇಳೋದ್ರಿಂದ ಎಲ್ಲರಿಗೂ ಇದು ಬೆನಿಫಿಟ್ ಆಗುತ್ತೆ. ಸ್ಕೋರಿಂಗ್ ಆಗೋ ಹುಡುಗರಿಗೂ ನಾವು ಒಂದು ಲಾಜಿಕಲಿ ಒಂದು ಐಡಿಯಾ ಕೊಡ್ಬೋದು, ಮತ್ತೆ ಜಸ್ಟ್ ಪಾಸ್ 24 ತಗೊಳ್ಳೋರ್ಗೂ ಕೂಡ ಒಂದು ಲಾಜಿಕಲಿ ಐಡಿಯಾ ಕೊಡ್ಬೋದು. ಏನು ಅಂತಂದ್ರೆ ಮೊದಲನೇದಾಗಿ 13 ಚಾಪ್ಟರ್ಗಳನ್ನ ನಾವು ಸಾಮಾನ್ಯವಾಗಿ ವಿಂಗಡಣೆ ಮಾಡೋದು ಹೇಗೆ ಅಂದ್ರೆ, ಮೊದಲನೇ 4 ಚಾಪ್ಟರ್ 36 ಮಾರ್ಕ್ಸ್ಗೆ, ಲಾಸ್ಟ್ 4 ಚಾಪ್ಟರ್ 28 ಮಾರ್ಕ್ಸ್ಗೆ, ಮಧ್ಯದ 5 ಚಾಪ್ಟರ್ ಇದೆಯಲ್ಲ ಅದು 56 ಮಾರ್ಕ್ಸ್ಗೆ. ಸೊ ಇದನ್ನ ನಾವು 56 ಮಾರ್ಕ್ಸ್ ಕೋರ್ ಅಂತ ಹೇಳ್ತೀವಿ. ಯಾರು ಇಂಜಿನಿಯರಿಂಗ್ ಹೋಗೋರು, ತುಂಬಾ ಮ್ಯಾಥಮೆಟಿಕ್ಸ್ ನ ಇಷ್ಟಪಡೋರು ಇದನ್ನ ಫೋಕಸ್ ಮಾಡ್ಕೋಬಹುದು. ಇನ್ನು ಮೊದಲನೇ 4 ಚಾಪ್ಟರ್ ಇದೆ 36 ಮಾರ್ಕ್ಸ್, ಕೊನೆ 4 ಚಾಪ್ಟರ್ ಇದೆ ಏನು 28 ಮಾರ್ಕ್ಸ್ ಇದೆಯಲ್ಲ, ಅದು ಸುಮ್ಮನೆ ಬೇಸಿಕ್ ಮ್ಯಾಥಮೆಟಿಕ್ಸ್, ಕೂಡೋದು ಕಳಿಯೋದು ಗೊತ್ತಿದ್ರೆ ಸಾಕು ಅವ್ರು ಮಾಡಬಹುದು ಈ ಚಾಪ್ಟರ್ಗಳನ್ನ. ಸೊ ಆದ್ರಿಂದ ತುಂಬಾ ಸುಲಭವಾಗಿದೆ. ನೀವು ಈ ತರ ಒಂದು ಸ್ಟ್ರಾಟಜಿ ಮಾಡ್ಕೊಳ್ಬೇಕು. ವಿದ್ಯಾರ್ಥಿಗಳು, ಪೋಷಕರು ಯಾರೇನೇ ಕೇಳ್ತಾ ಇದ್ರು ಕೂಡ ತುಂಬಾ ಈಸಿಯಾಗಿ ಸ್ಕೋರ್ ಮಾಡ್ಕೊಳ್ಳುವಂತ ಟೆಕ್ನಿಕ್ ಏನು, ಫಸ್ಟ್ 4, ಲಾಸ್ಟ್ 4, ಮಿಡಲ್ 5 ಈ ತರ ಟಾರ್ಗೆಟ್ ಇಟ್ಕೊಂಡು ಓದ್ಕೊಂಡ್ರೆ ಖಂಡಿತ ಯಾರಿಗೂ ಕೂಡ ಇಲ್ಲಿ ಮೋಸ ಆಗಲ್ಲ. ಎಲ್ಲರೂ ಕೂಡ 100% ಎಲ್ಲಾ ವಿದ್ಯಾರ್ಥಿಗಳು ಯಾರು ತಗೊಂಡಿದ್ದಾರೆ ಮ್ಯಾಥಮೆಟಿಕ್ಸ್, ಸೆಕೆಂಡ್ PU ಮ್ಯಾಥಮೆಟಿಕ್ಸ್, ಎಲ್ಲರೂ ಕೂಡ ಮ್ಯಾಥಮೆಟಿಕ್ಸ್ ಅಲ್ಲಿ ಪಾಸ್ ಆಗ್ಬೋದು. ಅಂದ್ರೆ ನೀವು ಬಹಳ ಚೆನ್ನಾಗಿ ಅದನ್ನ ಅನಲೈಸ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀರಿ. ಈಗ ಚಾಪ್ಟರ್ ವೈಸ್ ವೈಟೇಜ್ ಕೂಡ ಹೇಳ್ಬೋದಾ? ಹೇಳ್ಬೋದು ಸರ್, ಹೇಳ್ಬೋದು. ಫಸ್ಟ್ 4 ಚಾಪ್ಟರ್ಸ್ ನಾವೇನು ರಿಲೇಷನ್ಸ್ ಫಂಕ್ಷನ್ಸ್ ಅಂತ ತಗೋತೀವಿ, ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್, ಮ್ಯಾಟ್ರಿಸಸ್ ಮತ್ತೆ ಡಿಟರ್ಮಿನೆಂಟ್ಸ್, ಈ ಚಾಪ್ಟರ್ಗಳಲ್ಲೂ ಬರೀ ಕೂಡೋದು ಕಳಿಯೋದು ಇಂತಕ್ಕೆ ಸಂಬಂಧಪಟ್ಟಿದ್ದು ಸರ್. ಆದ್ರಿಂದ ಇದು ಯಾರು ಬೇಕಾದ್ರೂ ಮಾಡ್ಬೋದು. ಈಗ ರಿಲೇಷನ್ ಫಂಕ್ಷನ್ಸ್ ಅಂತ ತಗೊಂಡಾಗ 9 ಮಾರ್ಕ್ಸ್ ಇರುತ್ತೆ, ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ ತಗೊಂಡಾಗ 6 ಮಾರ್ಕ್ ಇರುತ್ತೆ, ಮ್ಯಾಟ್ರಿಸಸ್ ಅಂತ ಚಾಪ್ಟರ್ ತಗೊಂಡಾಗ 9, ಮತ್ತೆ ಡಿಟರ್ಮಿನೆಂಟ್ಸ್ ಅಂತ ತಗೊಂಡಾಗ 12. ಇದು 36 ಹೋಯ್ತು. 36 4 ಚಾಪ್ಟರ್ ಓದ್ಕೊಂಡ್ರು ಸಾಕೋರು ಪಾಸ್ ಆಗೋದಕ್ಕೆ. ಅಂದ್ರೆ ಈಗ ಎಷ್ಟು ಮಾರ್ಕ್ಸ್ ಪಾಸ್ಗೆ 80ಕ್ಕೆ 24 ತೆಗಿಬೇಕು. 24 ಮಿನಿಮಮ್ ತೆಗಿಲೇಬೇಕು. ಓಕೆ. ಇನ್ನು 20 ಅಂಕನ ಕೂಡ ನೀವು ಇಂಟರ್ನಲ್ ಅಸೆಸ್ಮೆಂಟ್ ಕೊಟ್ಬಿಟ್ಟಿರ್ತೀರಿ ಅಲ್ವಾ? ಕೊಟ್ಟಿರ್ತೀವಿ. ಅಂದ್ರೆ ಅದು 100ಕ್ಕಾಗತ್ತೆ. 80ಕ್ಕೆ ಇದು ಥಿಯರಿ ಬರೀತಾ ಇರೋದು, ಇನ್ನ 20 ಇಂಟರ್ನಲ್ ಅಸೆಸ್ಮೆಂಟ್ ಇರುತ್ತೆ. ಜೊತೆಗೆ ಈ 80ಕ್ಕೆ ಥಿಯರಿ ಬರೀತಾ ಇರೋರು 24 ತಗೊಳ್ಳೇಬೇಕು. 80ಕ್ಕೆ 24 ತಗೊಳ್ಳೇಬೇಕು, ಮಿನಿಮಮ್ ತಗೊಳ್ಳೇಬೇಕು. ಓಕೆ. ಅಂದ್ರೆ ಫಸ್ಟ್ ಬಂದೇ ಬಿಡ್ತಲ್ಲ ನೀವು ಹೇಳೋ ಪ್ರಕಾರ 36 ಅಂಕ ಬರುತ್ತೆ ಸರ್, ಆರಾಮಾಗಿ ಬರುತ್ತೆ. ಬರೀ 4 ಚಾಪ್ಟರ್ ಓದ್ಕೊಬಿಟ್ರೆ ಸಾಕು, 4 ಅಲ್ಲೇ ಬಂದ್ಬಿಡುತ್ತೆ 36. ನೀನ್ ಕಷ್ಟಪಡೋದೇ ಬೇಡ, 4 ಚಾಪ್ಟರ್ನ ಈಗ್ಲಿಂದಲೇ ಕೂಡ ಖಡಾಖಂಡಿತವಾಗಿ ನೋಡ್ಕೊತಾ ಹೋದ್ರೆ. ವಿಶೇಷತೆ ಇನ್ನೊಂದೇನಂತಂದ್ರೆ ಮ್ಯಾಥಮೆಟಿಕ್ಸ್ ಎಕ್ಸಾಮ್ಗೆ 4 ದಿನ ಲೀವ್ ಇದೆ ಸರ್. ಅಲ್ಲ, ಯಾವಾಗಲೂ ಮೋಸ್ಟ್ಲಿ ಕೊಡ್ತಾರೆ, ಯಾಕಂದ್ರೆ ಕಷ್ಟ ಸಬ್ಜೆಕ್ಟ್ ಅಂತೇನೋ. ಇಲ್ಲ, ಯಾವಾಗ್ಲೂ 2-1 ದಿನ ಬರೋದು. ಬಟ್ ಈ ವರ್ಷ 4 ದಿನ ಇದೆ. ಓಕೆ. 4 ದಿನಕ್ಕೆ 4 ಚಾಪ್ಟರ್ ಓದ್ಕೊಂಡ್ರೆ ಸಾಕು, ಆರಾಮ್ಸೆ ಹುಡುಗರು ಪಾಸ್ ಆಗ್ಬೋದು. ಆ 4 ದಿನ ಯಾವ ರೀತಿ ಕಳೀತಾರೆ ಅನ್ನೋದು ಇಂಪಾರ್ಟೆಂಟ್. ಹೌದು, ಬಹಳ. ಅಂದ್ರೆ ಈಗ ಇಷ್ಟು ದಿನ ಆಡ್ಕೊಂಡು ಕಳೆದ್ಬಿಟ್ಟಿರ್ತಾರೆ, ಕೊನೆ ಮೂಮೆಂಟ್ ಅಲ್ಲಿ ನಾನು ಪಾಸ್ ಆಗ್ಬೇಕು ಅನ್ನೋದು ಏನೋ ಜ್ಞಾನೋದಯ ಆದ್ರೂ ಕೂಡ ಸಮಯ ಕೂಡ ಮಿಂಚೋಗಿದೆ. ಆದ್ರೆ ಹಾರ್ಡ್ ವರ್ಕ್ ಇಂದ ಸ್ಮಾರ್ಟ್ ವರ್ಕ್, ನಾವು ಎಲ್ಲಾ ಕಾರ್ಯಕ್ರಮದಲ್ಲಿ ಅದನ್ನೇ ಹೇಳ್ತೀವಿ. ಹಾರ್ಡ್ ವರ್ಕ್ ಸಮಯ ಹೋಗಿದೆ, ಈಗ ಸ್ಮಾರ್ಟ್ ವರ್ಕ್ ಸಮಯನೇ. ಹೌದು ಸರ್, ಹೌದು. ಓಕೆ, ಮುಂದುವರಿಸಿ. ಇನ್ನು ಮಿಡಲ್ 5 ಚಾಪ್ಟರ್ಸ್ ಬರೋಣ. ಮಿಡಲ್ 5 ಚಾಪ್ಟರ್ಸ್ 56 ಮಾರ್ಕ್ಸ್ ಇದೆ. ಇದು ಕೋರ್. ಯಾರೇ ಇಂಜಿನಿಯರಿಂಗ್ ತಗೊಳ್ಬೇಕಾದ್ರು ಅಥವಾ ಮ್ಯಾಥಮೆಟಿಕ್ಸ್ ನ ಕೋರ್ ಸಬ್ಜೆಕ್ಟ್ ಆಗಿ ಫ್ಯೂಚರ್ ಅಲ್ಲಿ ಕಂಟಿನ್ಯೂ ಮಾಡೋರು ಇದನ್ನ ಖಂಡಿತ ಓದಲೇಬೇಕು. ಇಲ್ಲೇನು ಕಂಟಿನ್ಯೂಟಿ ಅಂಡ್ ಡಿಫರೆನ್ಷಿಯಬಿಲಿಟಿ ಚಾಪ್ಟರ್ ಬರುತ್ತೆ 17 ಮಾರ್ಕ್ಸ್ಗೆ, ಅಪ್ಲಿಕೇಶನ್ ಆಫ್ ಡಿರೈವೇಟಿವ್ಸ್ 8 ಮಾರ್ಕ್ಸ್ ಬರುತ್ತೆ, ಇಂಟೆಗ್ರಲ್ಸ್ 18 ಮಾರ್ಕ್ಸ್ಗೆ, ಅಪ್ಲಿಕೇಶನ್ ಆಫ್ ಇಂಟೆಗ್ರಲ್ಸ್ 5 ಮಾರ್ಕ್ಸ್ಗೆ, ಡಿಫರೆನ್ಷಿಯಲ್ ಈಕ್ವೇಷನ್ಸ್ 8 ಮಾರ್ಕ್ಸ್ಗೆ. ಇದು ಲಾಸ್ಟ್ 4 ಬಂದ್ ಬರೋಣ. ಇದು ಕೋರ್ ಸಬ್ಜೆಕ್ಟ್ ಸರ್. ಮಿಡಲ್ 5 ಪ್ರತಿಯೊಬ್ರು ಫೋಕಸ್ ಮಾಡಲೇಬೇಕು. ಯಾರು ಇಂಜಿನಿಯರಿಂಗ್ ಹೋಗ್ತಾರೋ ಖಂಡಿತ ಮಾಡಲೇಬೇಕು. ಲಾಸ್ಟ್ 4 ಬರೋಣ ಸರ್. 28 ಮಾರ್ಕ್ಸ್ಗೆ. 28 ಮಾರ್ಕ್ಸ್ ಅಲ್ಲಿ ವೆಕ್ಟರ್ಸ್ 8 ಮಾರ್ಕ್ಸ್, 3 ಡೈಮೆನ್ಷನ್ 6 ಮಾರ್ಕ್ಸ್, LPP ಅಂತ ಇದೆ, ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್, ಒಂದೇ ಒಂದು ಗ್ರಾಫ್ ಕ್ವಶನ್ ಕೇಳ್ತಾರೆ, ಒಂದೇ ಒಂದು 6 ಮಾರ್ಕ್ಸ್ ಒಂದು ಕ್ವಶನ್ ಇದೆ ಅಲ್ಲಿ. ಇನ್ನು ಪ್ರಾಬಬಿಲಿಟಿಗೆ ಬಂದಾಗ 8 ಮಾರ್ಕ್ಸ್ ಇರುತ್ತೆ ಸರ್. ಈ ಲಾಸ್ಟ್ 4 ಇದೆಯಲ್ಲ ಸರ್, 28 ಮಾರ್ಕ್ಸ್ ಕೂಡ, ಅದು ಕೂಡ ಈ 6ನೇ ಕ್ಲಾಸ್ ಹುಡುಗರಿಗೂ ಕೂಡ ನಾವು ಹೇಳ್ಕೊಡ್ಬೋದು. ಓಕೆ, ಅಷ್ಟು ಸುಲಭವಾಗಿದೆ ಇದು. ಬರೀ ಕೂಡೋದು, ಗುಣಿಸೋದು, ಅದು ಕಳಿಯೋದು ಇಷ್ಟು ಗೊತ್ತಿದ್ರೆ ಸಾಕು. ಇವ್ರ ಮಾರ್ಕ್ಸ್ 28 ಮಾರ್ಕ್ಸ್ ಆರಾಮ್ಸೆ ತಗೋಬಹುದು. ಸೊ ಈ ಸ್ಟ್ರಾಟಜಿ ಇಟ್ಕೊಂಡು ಮಕ್ಕಳು ಪ್ರಿಪೇರ್ ಆದ್ರೆ ತುಂಬಾ ಒಳ್ಳೇದು ಸರ್. ಓಕೆ, ಕ್ವಶನ್ ಪೇಪರ್ ಪ್ಯಾಟರ್ನ್ ಬಗ್ಗೆ ಮಾತಾಡಿದ್ವಿ. ಹಾಗೆ ಬ್ಲೂ ಪ್ರಿಂಟ್ ಬಹಳ ಸರಾಗವಾಗಿ ಹೇಳ್ಬಿಟ್ರಿ. ಬ್ಲೂ ಪ್ರಿಂಟ್ ಇಷ್ಟಿದೆ, ಆರಾಮಾಗಿ ನೋಡ್ಕೋಬಹುದು ಅಂತ ವಿದ್ಯಾರ್ಥಿಗಳು ಎಷ್ಟರ ಮಟ್ಟಿಗೆ ಅದನ್ನ ಗ್ರಹಿಸ್ಕತ್ತಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಓಕೆ, ಈಗ ಮತ್ತೆ ಕ್ವಶನ್ ಪೇಪರ್ ಬರೋದಾದ್ರೆ ಪಾರ್ಟ್ ಎನಲ್ಲಿ ನಮಗೆ MCQ ಕ್ವಶನ್ಸ್ಗಳು ಬರೋದ್ರಿಂದ 15 ಪ್ರಶ್ನೆಗಳು ಉತ್ತರ ಅಲ್ಲೇ ಇದೆ, ಆಯ್ಕೆ ಮಾಡ್ಕೊಳ್ಳೋದು ಮಾತ್ರ ಬಾಕಿ. ಆದರೆ ಯಾವ ಥರ ಪ್ರಶ್ನೆಗಳು ಬರಬಹುದು? ಸಾಧಾರಣವಾಗಿ ಈಗ 2 ಪ್ರಿಪರೇಟರಿ ಆಗಿದೆ, 3 ಮಾಡೆಲ್ ಕ್ವಶನ್ ಪೇಪರ್ ಇದೆ. ಈ 5 ಪ್ರಶ್ನೆ ಪತ್ರಿಕೆಗಳು ನೋಡ್ಕೊಂಡ್ರೆ ಸಾಕಾಗುತ್ತಾ? ಈ 5 ಪ್ರಶ್ನೆ ಪತ್ರಿಕೆಗಳು ನೋಡ್ಕೊಂಡ್ರೆ ಸರ್ ಮಿನಿಮಮ್ 40 ಮಾರ್ಕ್ಸ್ಗೆ ಸಾಕಾಗುತ್ತೆ. ಸೊ ಅವ್ರು ಟಾರ್ಗೆಟ್ ಮಾಡ್ಕೊಂಡಿರೋದ್ರಿಂದ 40ಕ್ಕೆ ಏನು ಮೋಸ ಇಲ್ಲ. 5 ಪೇಪರ್ ನೋಡ್ಕೊಂಡ್ರೆ ಯಾವುದೇ 5 ಪೇಪರ್ ನೀವು ಮಾಡಲ್ ಕ್ವಶನ್ ಪೇಪರ್ ತಗೊಂಡು ನೋಡ್ಕೊಂಡ್ರು ಕೂಡ ಯಾವುದೇ ಕಾರಣಕ್ಕೂ 40ಕ್ಕೆ ಮೋಸ ಅಂತೂ ಇಲ್ಲವೇ ಇಲ್ಲ. ಅದು ಬೋರ್ಡ್ ಬಿಟ್ಟಿರ್ಬೋದು ಅಥವಾ ಟೀಚರ್ಸ್ ಪ್ರಾಕ್ಟೀಸ್ ಮಾಡಿಸಿರ್ಬೋದು, ಏನೇ ಆಗಿರ್ಲಿ. ಇಲ್ಲಿ ಈಗ MCQ ಬಹಳ ಜನ ಈ ಔಟ್ ಆಫ್ ಔಟ್ ಗೇಮ್ ಮಾಡ್ತಾರೆ.
ಅವರು ಈ MCQ ಮೇಲೆ ಟಾರ್ಗೆಟ್ ಮಾಡಬೇಕಾಗಿದೆ. ಸರಿ. ಅಲ್ಲಿ 20 ಕ್ವಶನ್ ಅಲ್ಲಿ 15 ಕ್ವಶನ್ MCQ ಬರುತ್ತೆ, ಇನ್ನು 5 ಕ್ವಶನ್ ಫಿಲ್ ಇನ್ ದ ಬ್ಲಾಂಕ್ಸ್ ಬರುತ್ತೆ. ಒಟ್ಟು 1 ಮಾರ್ಕ್ಸ್ 20 ಕ್ವಶನ್ಸ್ ಇದೆ. ಸೊ ಇಲ್ಲಿ 80ಕ್ಕೆ 80 ಸ್ಕೋರ್ ಮಾಡೋರು ಕೇಳಿಸ್ಕೊಳ್ಬೇಕು ಸರ್. ಇದನ್ನ ತುಂಬಾ ಇಂಪಾರ್ಟೆಂಟ್. ಏನು ಅಂತಂದ್ರೆ ಅಲ್ಲಿ 4 ಚಾಪ್ಟರ್ ಗಳಿಂದ 3 ಕ್ವಶನ್ಸ್ ಬರುತ್ತೆ. ಆ 4 ಚಾಪ್ಟರ್ ಗಳನ್ನ ಹೆಸರನ್ನ ಹೇಳ್ತೀನಿ, ದಯವಿಟ್ಟು ವಿದ್ಯಾರ್ಥಿಗಳು ನೋಟ್ ಮಾಡ್ಕೋಬೇಕಾಗುತ್ತೆ. ಯಾವುದು ಅಂತಂದ್ರೆ ಕಂಟಿನ್ಯೂಟಿ ಡಿಫರೆನ್ಷಿಯಬಿಲಿಟಿ, ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್, ವೆಕ್ಟರ್ ಆಲ್ಜಿಬ್ರಾ ಮತ್ತೆ ಪ್ರಾಬಬಿಲಿಟಿ. ಈ 4 ಚಾಪ್ಟರ್ ಅಲ್ಲಿ ಒಂದೊಂದು ಮಾರ್ಕ್ಸ್ 3 ಕ್ವಶನ್ ಕೇಳ್ತಾರೆ ಸರ್. ಆಗ 4 3 ಎಷ್ಟಾಯ್ತು? 12 ಮಾರ್ಕ್ ಅಲ್ಲಿ ಕವರ್ ಆಯ್ತು. ಇದನ್ನೇನಾದ್ರೂ ಟಾರ್ಗೆಟ್ ಮಾಡ್ಬಿಟ್ರೆ ಮಿಕ್ಕಿದ 8 ಕ್ವಶನ್ ಈಸಿಯಾಗಿ ಆನ್ಸರ್ ಮಾಡಬಹುದು. ಮೋಸ್ಟ್ ಇಂಪಾರ್ಟೆಂಟ್ ಈ ಕಂಟಿನ್ಯೂಟಿ ಡಿಫರೆನ್ಷಿಯಬಿಲಿಟಿ ಮತ್ತೆ ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್ ಚಾಲೆಂಜಿಂಗ್ ಕ್ವಶನ್ಸ್ ಕೇಳ್ತಾರೆ. ಇಲ್ಲಿ MCQ ನಲ್ಲಿ ಒಂದು ಏನು ಎಲ್ಲರೂ ಭಯ ಪಡ್ತಾ ಇರೋದು 80 ಮಾಡೋರು ಅಂತ ಏನಂದ್ರೆ ಒಂದು ಅಸೆಷನ್ ಅಂಡ್ ರೀಸನ್ ಅಂತ ಕೊಡ್ತಾರೆ. ಅಲ್ಲಿ ಅಸೆಷನ್ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟು ಅದಕ್ಕೊಂದು ರೀಸನ್ ಕೊಡ್ತಾರೆ. ಆ ಸ್ಟೇಟ್ಮೆಂಟ್ ಗೆ ಈ ರೀಸನ್ ಸರಿಯಾದದ್ದ, ಸ್ಟೇಟ್ಮೆಂಟ್ 1 is true, ಸ್ಟೇಟ್ಮೆಂಟ್ 2 is true, ಆತರ. ಸೊ ಇದು ಕೊಟ್ಟಿರೋದು ಕರೆಕ್ಟ್ ಆಗಿದೆಯಾ ಅಂತ ಒಂದು 4 ಆಪ್ಷನ್ಸ್ ಕೊಡ್ತಾರೆ. ಆ ಕ್ವಶನ್ ಅನ್ನ ಇವರು ಹುಡುಗರು ಏನಾದ್ರು ಟಾರ್ಗೆಟ್ ಮಾಡಿದ್ರೆ ಔಟ್ ಹೋಗೋದಕ್ಕೆ ಯಾವುದೇ ಕಾರಣಕ್ಕೂ ಹಿಂದೆ ಬಿಡಲ್ಲ. ಪ್ರತಿಯೊಬ್ರು ಇದನ್ನ ಸ್ಕೋರ್ ಮಾಡ್ಕೋಬಹುದು. ಸೊ 4 3 12 ಅಲ್ಲ ಆಯ್ತು. ಇನ್ನು ಮಿಕ್ಕಿದ್ದು ಇನ್ನ ಡಿಫರೆನ್ಷಿಯಲ್ ಇಕ್ವೇಶನ್ ಅಂತ ಒಂದೇ ಒಂದು ಕ್ವಶನ್ ಕೇಳ್ತಾರೆ ಸರ್. ಏನು ಅಂತಂದ್ರೆ MCQ ನಲ್ಲಿ ಡಿಫರೆನ್ಷಿಯಲ್ ಆರ್ಡರ್ ಮತ್ತೆ ಡಿಗ್ರಿ ಅದ್ರದ್ದು ಕೂಡಿದ್ರೆ ಎಷ್ಟು ಬರುತ್ತೆ, ಕಳೆದ್ರೆ ಎಷ್ಟು ಬರ್ಬೋದು ಅಂತ ಒಂದೇ ಒಂದು ಕ್ವಶನ್. ಅದ್ರಲ್ಲಿ ಒಂದು 10 ಕ್ವಶನ್ ಇದೆ. 10 ಕ್ವಶನ್ ಕರೆಕ್ಟ್ ಆಗಿ ನೋಡ್ಕೊಂಡ್ರೆ 10ರಲ್ಲಿ ಯಾವ್ದಾದ್ರು ಒಂದು ಬಂದೇ ಬರುತ್ತೆ ಡಿಫರೆನ್ಷಿಯಲ್ ಇಕ್ವೇಶನ್ ಸಂಬಂಧಪಟ್ಟ ಹಾಗೆ. ಇನ್ ಮಿಕ್ಕಿದ್ದು ಹುಡುಗರು ಟಾರ್ಗೆಟ್ ಮಾಡಬೇಕಾಗುತ್ತೆ. ಇನ್ನ 8 ಕ್ವಶನ್ಸ್ ಅವೆಲ್ಲ ಸಿಂಪಲ್ ಕ್ವಶನ್ಸ್ ಇರುತ್ತೆ. ಸೊ ಫಸ್ಟ್ ನಾನು ಏನ್ ಹೇಳಿದೆ 4 ಚಾಪ್ಟರ್, ಆ 4 ಚಾಪ್ಟರ್ ಫೋಕಸ್ ಮಾಡ್ಕೊಂಡ್ರೆ ಈ 20ಕ್ಕೆ 20 ಕೂಡ ಇವರು ಮಕ್ಕಳು ಟಾರ್ಗೆಟ್ ಮಾಡ್ಕೋಬಹುದು ಸರ್. ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲೂ ಕೂಡ ಈಕ್ವೇಶನ್ಸು, ಫಾರ್ಮುಲಾಸು ಈ ತರದ್ ಏನಾದ್ರು ಇರುತ್ತಾ ಹೇಗೆ? ಇಲ್ಲ ಸರ್, ಫಿಲ್ ಇನ್ ದ ಬ್ಲಾಂಕ್ಸ್ ತುಂಬಾ ಸುಲಭವಾಗಿರುತ್ತೆ, ಈಸಿಯಾಗಿರುತ್ತೆ. ಅಲ್ಲಿ 5 ಫಿಲ್ ಇನ್ ದ ಬ್ಲಾಂಕ್ಸ್ ಕೇಳ್ತಾರೆ, 6 ಆಪ್ಷನ್ಸ್ ಕೊಟ್ಟಿರ್ತಾರೆ ಅವರು. ಒಂದಂತೂ ತಪ್ಪಾಗಿರುತ್ತೆ ಅಲ್ಲಿ. ಇನ್ ಮಿಕ್ಕಿದ ಇವ್ರು 5 ಅವರು ಸೆಲೆಕ್ಟ್ ಮಾಡಬೇಕು. ಫಿಲ್ ಇನ್ ದ ಬ್ಲಾಂಕ್ಸ್ ಇಸ್ ನಥಿಂಗ್ ಲೈಕ್ ಮ್ಯಾಚ್ ದ ಫಾಲೋಯಿಂಗ್ ತರ. ಒಂದ್ 2-3 ಕರೆಕ್ಟ್ ಆದ್ರೆ ಇನ್ನೊಂದ್ 2 ಸರಿ ಹೋಗುತ್ತೆ. ಸೊ ಅದನ್ನ ಇವರು ಗುರುತಿಸ್ಕೋಬೇಕು ಸರ್. ಅಲ್ಲೂ ಕೂಡ ಈ 16 17 18 19 20 ಈ ಕ್ವಶನ್ಸ್ ಏನಿದೆ, 16ನೇ ಕ್ವಶನ್ ಡಿಫರೆನ್ಸಿಯೇಷನ್ ಇಂದ ಕೇಳ್ತಾರೆ, 17ನೇದು ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್, 18ನೇದು ನಾನು ಈಗ ಜಸ್ಟ್ ಹೇಳಿದೆ ಡಿಫರೆನ್ಷಿಯಲ್ ಈಕ್ವೇಶನ್ ಅಂತ ಒಂದೇ ಒಂದು ಕ್ವಶನ್ ಕೇಳ್ತಾರೆ ಸರ್. ಅದು ಆರ್ಡರ್ ಮತ್ತೆ ಡಿಗ್ರಿ. ಅದು ತುಂಬಾ ಸುಲಭವಾದದ್ದು. ಆರ್ಡರ್ ಮತ್ತೆ ಡಿಗ್ರಿ ಐಡೆಂಟಿಫೈ ಮಾಡೋದು ಪ್ರತಿ ಹುಡುಗರು ಕಲ್ತಿರ್ತಾರೆ. ಅದನ್ನ ಟಾರ್ಗೆಟ್ ಮಾಡ್ಕೊಂಡ್ರೆ ಸೊ ನೆಕ್ಸ್ಟ್ ಇನ್ನ ವೆಕ್ಟರ್ಸ್ ಮೇಲೆ ಒಂದು ಕ್ವಶನ್ ಬರುತ್ತೆ, ಇನ್ನು ಪ್ರಾಬಬಿಲಿಟಿ ಮೇಲೆ ಒಂದು ಕ್ವಶನ್ ಇರುತ್ತೆ ಸರ್. ಸೊ ಇಲ್ಲಿ ಫಿಲ್ ಇನ್ ದ ಬ್ಲಾಂಕ್ಸ್ ಕೂಡ ಈ ಸಲ ಚಾಲೆಂಜಿಂಗ್ ಇರುತ್ತೆ. ಅವರು ಅದನ್ನ ಟಾರ್ಗೆಟ್ ಮಾಡಬೇಕು. ಸ್ಕೋರಿಂಗ್ ಅವ್ರಿಗೆ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸರ್. ಅಂದ್ರೆ ಇದು ಇನ್ ಪಾಸ್ ಆಗಲ್ಲ ಅನ್ನೋ ವಿದ್ಯಾರ್ಥಿಗಳು ಸ್ವಲ್ಪ ಕಷ್ಟ ಆಗುತ್ತಾ? ಇಲ್ಲ, ಅಷ್ಟಿಲ್ಲ ಸರ್. ಈಗ ನಾವು ಅಲ್ಲಿ ಹೇಳಿದ್ನಲ್ಲ 12ನ್ನ ಅವ್ರು ಏನಾದ್ರು ಟಾರ್ಗೆಟ್ ಮಾಡ್ಕೊಂಡ್ಬಿಟ್ರೆ ಮಿಕ್ಕಿದ 8 ಖಂಡಿತ ಪಾಸ್ ಆಗಿ ಆಗ್ತಾರೆ. 20ಕ್ಕೆ 12ನ್ನ ನಾವು ಹೇಳಿದ್ದು ಫಸ್ಟ್ ಫೋಕಸ್ ಮಾಡಬೇಕಾಗಿರೋದು ಆ 4 ಚಾಪ್ಟರ್ ಸರ್. ಯಾಕೆಂದ್ರೆ ಪ್ರತಿ ಚಾಪ್ಟರ್ 3 ಕ್ವಶನ್ಸ್ ಬರುತ್ತೆ, 1 ಮಾರ್ಕ್. ಅದು ಇಂಪಾರ್ಟೆಂಟ್. ಅದನ್ನೇನೋ ಟಾರ್ಗೆಟ್ ಮಾಡಿದ್ರೆ ಮಿನಿಮಮ್ 15 ಮೇಲಂತೂ ಪ್ರತಿ ಹುಡುಗರು ಹೋಗ್ತಾರೆ. ಈಗ ಪಾರ್ಟ್ ಬಿ ಬರೋದಾದ್ರೆ 2 ಅಂಕದ ಪ್ರಶ್ನೆಗಳಿದು, 6 ಪ್ರಶ್ನೆಗಳು ಬರೀಬೇಕಾಗುತ್ತೆ. ಇಲ್ಲಿ ಚಾಯ್ಸ್ ಇದೆ ಅಲ್ವಾ ಮಹಾಂತೇಶ್ ಅವ್ರಿಗೆ? ಹೌದು ಸರ್, ಇಲ್ಲಿ ಚಾಯ್ಸಸ್ ಇದೆ. 9 ಕ್ವಶನ್ಸ್ ಕೊಡ್ತಾರೆ, 6ನ್ನ ಅವರು ಉತ್ತರ ಮಾಡಬೇಕು. ಅದು ಯಾವ ರೀತಿ ಆ 6 ಕ್ವಶನ್ ಸೆಲೆಕ್ಟ್ ಮಾಡ್ಕೊಳ್ಳೋದು ಪ್ರತಿಯೊಬ್ಬರ ವಿದ್ಯಾರ್ಥಿಗಳ ಒಂದು ಬುದ್ಧಿವಂತಿಕೆ. ಈಗ ಈಸಿಯಾಗಿ ಟಾರ್ಗೆಟ್ ಮಾಡ್ಕೊಳ್ಳೋ ಕ್ವಶನ್ಸ್ ಯಾವುದು, ಅದ್ರಲ್ಲಿ ನಾನು ಒಂದಷ್ಟು ಸ್ಟಾರ್ ಕ್ವಶನ್ಸ್ ಅಂತ ಹೇಳ್ತೀನಿ. ಯಾಕೆ ಸ್ಟಾರ್ ಕ್ವಶನ್ಸ್ ಅಂತ ಹೇಳ್ತೀನಿ, ಅದಕ್ಕೊಂದು ಎಕ್ಸ್ಪ್ಲನೇಷನ್ಸ್ ಕೊಡ್ತೀನಿ ಸರ್. ಈಗ ಮಕ್ಕಳು 9 ಕ್ವಶನ್ ಅಲ್ಲಿ, ಈಗ 9 ಕ್ವಶನ್ ಫಾಸ್ಟ್ ಆಗಿ ಹೇಳ್ಬೇಕಂದ್ರೆ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ ಒಂದು 2 ಮಾರ್ಕ್ಸ್, ಡಿಟರ್ಮಿನೆಂಟ್ಸ್ ಅಲ್ಲಿ ಒಂದು, ಕಂಟಿನ್ಯೂಟಿ ಅಂಡ್ ಡಿಫರೆನ್ಷಿಯಬಿಲಿಟಿ, ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್, ಇಂಟೆಗ್ರಲ್ಸ್, ಡಿಫರೆನ್ಷಿಯಲ್ ಇಕ್ವೇಶನ್ಸ್, ವೆಕ್ಟರ್ ಆಲ್ಜಿಬ್ರಾ, 3 ಡೈಮೆನ್ಷನ್ ಮತ್ತೆ ಪ್ರಾಬಬಿಲಿಟಿ. ಈ 9 ಕ್ವಶನ್ ಇರುತ್ತೆ ಸರ್. ಇಲ್ಲಿ 6 ಕ್ವಶನ್ಸ್ ನ ಅವ್ರು ಟಾರ್ಗೆಟ್ ಮಾಡಬೇಕು. ಈ 6 ಕ್ವಶನ್ಸ್ ಯಾವುದು? ಡಿಟರ್ಮಿನೆಂಟ್ಸ್, ಕಂಟಿನ್ಯೂಟಿ ಅಂಡ್ ಡಿಫರೆನ್ಷಿಯಬಿಲಿಟಿ, ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್, ವೆಕ್ಟರ್ ಆಲ್ಜಿಬ್ರಾ, 3 ಡೈಮೆನ್ಷನಲ್ ಜಿಯೋಮೆಟ್ರಿ, ಪ್ರಾಬಬಿಲಿಟಿ. ಆ 6 ಕ್ವಶನ್ ಅಲ್ಲಿ 4 ನಾನು ಸ್ಟಾರ್ ಕ್ವಶನ್ಸ್ ಅಂತೀನಿ ಯಾವಾಗಲೂ. 4 ರಿಂದ 5 ಸ್ಟಾರ್ ಕ್ವಶನ್ಸ್. ಯಾಕೆ ಸ್ಟಾರ್ ಕ್ವಶನ್ಸ್ ಅಂತ ಹೇಳ್ತೀನಿ ಸರ್. ಈಗ ಡಿಟರ್ಮಿನೆಂಟ್ಸ್ ಅಂತ ತಗೊಳ್ಳೋಣ. ಅಲ್ಲಿ ಓದಬೇಕಾಗಿರೋ ಕಾನ್ಸೆಪ್ಟ್ ಒಂದೇನೆ, 1/2 ಡಿಟರ್ಮಿನೆಂಟ್, ಫೈಂಡ್ ದ ಈಕ್ವೇಶನ್ ಏರಿಯಾ ಆಫ್ ದ ಟ್ರಯಾಂಗಲ್ ಅಂತ 3 ಪಾಯಿಂಟ್ ಕೊಡ್ತಾರೆ. ಫೈಂಡ್ ದ ಏರಿಯಾ ಆಫ್ ದ ಟ್ರಯಾಂಗಲ್ ಕೇಳಬಹುದು, ಅಲ್ವಾ ಫೈಂಡ್ ದ ಈಕ್ವೇಶನ್ ಆಫ್ ದ ಲೈನ್ ಅಂತ ಕೇಳಬಹುದು, ಅಥವಾ ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಅಂತ ಕೊಡಬಹುದು. ಈ 3 ಕ್ವಶನ್ ಬೇರೆ ಬೇರೆ ವೆರೈಟಿನಲ್ಲಿ ಇವರು ಬೇರೆ ಬೇರೆ ನಂಬರ್ಸ್ ಗಳನ್ನ ಕೊಟ್ಟಿರ್ತಾರೆ ಅಷ್ಟೇ. ಅದನ್ನ ಪ್ರಾಕ್ಟೀಸ್ ಮಾಡ್ಕೋಬೇಕು. 3 ಕ್ವಶನ್ ಒಂದಂತೂ ಗ್ಯಾರಂಟಿ ಬಂದೇ ಬರುತ್ತೆ. ಈ 3 ಕ್ಯಾಟಗರಿನಲ್ಲಿ ಯಾವ್ದಾದ್ರು ಒಂದು ಬಂದಿರುತ್ತೆ. ಅದಕ್ಕೆ ಇದನ್ನ ನನ್ನ ಸ್ಟಾರ್ ಕ್ವಶನ್. ಯಾಕಂದ್ರೆ ಓದೋದು ಕಡಿಮೆ, ಶ್ಯೂರ್ ಕ್ವಶನ್ಸ್. ಸೊ ಆದ್ರಿಂದ ಮತ್ತೆ ವೆಕ್ಟರ್ ಆಲ್ಜಿಬ್ರಲ್ಲೂ ಅಷ್ಟೇ ಸರ್. ಇದು ಯಾಕೆ ಸ್ಟಾರ್ ಕ್ವಶನ್ಸ್ ಅಂತಂದ್ರೆ ಅಲ್ಲೂ ಕೂಡ ಕೇಳುವಂತ ಪ್ರಶ್ನೆಗಳೇನಿದೆಯಲ್ಲ, ಒಂದು ಏರಿಯಾ ಆಫ್ ದ ಪ್ಯಾರಲೋಗ್ರಾಮ್ ಕೇಳಬಹುದು ಅಥವಾ ಪ್ರೊಜೆಕ್ಷನ್ ಅಂತ ಕೇಳಬಹುದು. ಸೊ ಈಸಿಯಾಗಿ ಮಕ್ಕಳು ಸ್ಕೋರ್ ಮಾಡ್ಕೋಬಹುದು. ಇನ್ನು 3 ಡೈಮೆನ್ಷನ್ ಅಂತ ಬಂದಾಗ ಅಲ್ಲೂ ಕೂಡ ಅಷ್ಟೇ ಸರ್, ಆಂಗಲ್ ಕಂಡು ಹಿಡಿಯೋದು ಅಥವಾ ಡಿಸ್ಟೆನ್ಸ್ ಬಿಟ್ವೀನ್ ಪ್ಯಾರಲ್ ಲೈನ್ಸ್, ಈ ರೀತಿ ಕ್ವಶನ್ಸ್ ನ ಕೊಡಬಹುದು. ಇನ್ನು ಪ್ರಾಬಬಿಲಿಟಿ ಬಂದಾಗ ಕಂಡೀಷನಲ್ ಪ್ರಾಬಬಿಲಿಟಿ ಅಥವಾ ಮಲ್ಟಿಪ್ಲಿಕೇಶನ್ ಆಫ್ ಇಂಡಿಪೆಂಡೆಂಟ್ ಇವೆಂಟ್ಸ್. ನಾ ಈ 6ನ್ನ ಏನ್ ಹೇಳಿದ್ನಲ್ಲ, ಈ 6ನ್ನ ಅವ್ರು ಬರ್ಕಂದ್ರೆ ನೋಡಿ ಸರ್, ಆರ್ಡರ್ ಅಲ್ಲಿ ವಿದ್ಯಾರ್ಥಿಗಳು ಬರ್ಕೋಬೇಕಾಗಿರೋದೇನು ಅಂತಂದ್ರೆ, ನೀವು ಆರ್ಡರ್ ಅಲ್ಲಿ ಡಿಟರ್ಮಿನೆಂಟ್ಸ್ ಕ್ವಶನ್ ಮಾಡಬಹುದು, ಬರ್ಕೋಬೇಕು. ಕಂಟಿನ್ಯೂಟಿ ಅಂಡ್ ಡಿಫರೆನ್ಷಿಯಬಿಲಿಟಿ ಬರ್ಕೋಬೇಕು. ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್ ಮಾರ್ಕ್ ಮಾಡ್ಕೊಳ್ಳಿ. ವೆಕ್ಟರ್ ಆಲ್ಜಿಬ್ರಾ,
3 ಡೈಮೆನ್ಷನಲ್ ಜಿಯೋಮೆಟ್ರಿ, ಪ್ರಾಬಬಿಲಿಟಿ. ಒಂದು ಎಕ್ಸ್ಟ್ರಾ ಕ್ವಶನ್, ಈ 6 ಬದಲು ಒಂದು ಎಕ್ಸ್ಟ್ರಾ ಇವ್ರು ತಗೊಂಡಿದ್ರೆ ಬೋನಸ್ ಆಗಿ ತಗೊಂಡಿದ್ರೆ 7ನೇ ಕ್ವಶನ್ ಆಗಿ ಡಿಫರೆನ್ಷಿಯಲ್ ಇಕ್ವೇಶನ್ ಒಂದು ಬೋನಸ್ ಆಗಿ ತಗೋಬಹುದು. ಇದನ್ನ ನಾವು ಈಸಿಯಾಗಿ ಟಾರ್ಗೆಟ್ ಮಾಡಬಹುದು ಸರ್. ಅದರಲ್ಲೂ 4 ತುಂಬಾ ಈಸಿ. ನಾನು ಯಾಕೆ ಸ್ಟಾರ್ ಅಂತಂದ್ರೆ ಓದೋದು ಕಡಿಮೆ ಇದೆ ಸರ್, 2-3 ಕಾನ್ಸೆಪ್ಟ್ ಓದ್ಕೊಂಡ್ರೆ ಸಾಕು ಆನ್ಸರ್ ಮಾಡಬಹುದು. ಇದು ಪಾರ್ಟ್ ಬಿ ಗೆ ಸಂಬಂಧಪಟ್ಟಂತಹ 2 ಮಾರ್ಕ್ಸ್ ನ ಕ್ವಶನ್ಸ್ ಸರ್. ಇನ್ನ ಬೇರೆದೇ ನಿಮಗೆ ಕಂಟಿನ್ಯೂಟಿ ಅಂಡ್ ಡಿಫರೆನ್ಷಿಯಬಿಲಿಟಿ ಏನಾದ್ರು ಹೇಳಬೇಕು ಅಂತಂದ್ರೆ ಅಲ್ಲಿ ಇಂಪ್ಲಿಸಿಟ್ ಫಂಕ್ಷನ್, ಲಾಗರಿಥಮಿಕ್ ಡಿಫರೆನ್ಸಿಯೇಷನ್ ಕ್ವಶನ್ಸ್ ಕೇಳ್ತಾರೆ. ಈ ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್ ಹುಡುಗರು ತುಂಬಾನೇ ಕಷ್ಟಪಡುವಂತದ್ದು ಏನು ಅಂತಂದ್ರೆ ಇನ್ಕ್ರೀಸಿಂಗ್, ಡಿಕ್ರೀಸಿಂಗ್, ಮ್ಯಾಕ್ಸಿಮಮ್, ಮಿನಿಮಾ ಇಂತ ಕಾನ್ಸೆಪ್ಟ್ ಮೇಲೆ ಇರ್ತವೆ ಸರ್. ಅದನ್ನು ಟಾರ್ಗೆಟ್ ಮಾಡ್ಕೊಳ್ಬಹುದು. ಸೊ ಖಂಡಿತ ಇದು ಸ್ಕೋರಿಂಗ್ 6 ಮಾರ್ಕ್ಸ್ 6 ಕ್ವಶನ್ಸ್ ನ ಈಸಿಯಾಗಿ ಟಾರ್ಗೆಟ್ ಮಾಡಬಹುದು ಸರ್. ಇದು ಪಾರ್ಟ್ ಬಿ ಗೆ ಸಂಬಂಧಪಟ್ಟಿದ್ದು. ಅಂದರೆ ಪಾರ್ಟ್ ಬಿ ನಲ್ಲಿ ಏನು 9 ಪ್ರಶ್ನೆ ಕೊಡ್ತಾರೆ, 6 ಆಯ್ಕೆ ಮಾಡ್ಕೊಂಡು ಬರಬೇಕು. ನೀವು ಆಗಲೇ ಕೂಡ ಹೇಳಿದ್ರೆ ಸ್ಟಾರ್ ಅದನ್ನು ಕೂಡ ಒಂದು 4ರಿಂದ 5 ನೋಡಿಕೊಂಡ್ರೆ ಅದು ಇಲ್ಲಿ ಮಾತ್ರ ಸೀಮಿತ ಅಲ್ಲ. 1 ಅಂಕಕ್ಕೂ ಬರ್ಬೋದು, ಇಲ್ಲ 2 ಅಂಕಕ್ಕೂ ಬರ್ಬೋದು, 3 ಅಂಕಕ್ಕೂ ಬರ್ಬೋದು. ಆ ಥರ ಇದೆಯಾ? ಇದೆ ಸರ್. ಟ್ರಿಕಿ ಕ್ವಶನ್ಸ್ ಅಲ್ಲೂ ಕೂಡ ಕೇಳ್ಬೋದು, ಇಲ್ಲೂ ಕೂಡ ಕೇಳ್ಬೋದು. ಬಟ್ ಏನು ಅಂತಂದ್ರೆ ಸಾಮಾನ್ಯ ಪೇಪರ್ ಸೆಟ್ಟಿಂಗ್ ಅಲ್ಲಿ ಕಾನ್ಸೆಪ್ಟ್ ನ ರಿಪೀಟ್ ಮಾಡಲ್ಲ ಸರ್. ಓಕೆ, ಕಾನ್ಸೆಪ್ಟ್ ರಿಪೀಟ್ ಆಗಲ್ಲ. 1 ಮಾರ್ಕ್ ಅಲ್ಲೇನಾದ್ರೂ ಕೇಳಿದ್ದಾರೆ ಅಂತಂದ್ರೆ 1 ಮಾರ್ಕ್ ಅಲ್ಲಿ ಅದೇ ಕಾನ್ಸೆಪ್ಟ್ ಮೇಲೆ ಇನ್ನೊಂದು ಕ್ವಶನ್ ಕೇಳಲ್ಲ. ಅದು ಬ್ಲೂ ಪ್ರಿಂಟ್ ಬಹಳ ಅವಶ್ಯಕತೆ ಆಗುತ್ತೆ, ಮುಖ್ಯ ಆಗುತ್ತೆ. ಹೌದು ಅಲ್ವಾ? ಆ ನಿಟ್ಟಿನಲ್ಲಿ ನಾವು ಏನಂತಂದ್ರೆ ನೀವು ಹೇಳಿದ್ರಿ ಫೋಕಸ್ ಮಾಡುವಂಥದ್ದು ಬಹಳ ಮುಖ್ಯ. ಕಷ್ಟ ಅನ್ನೋದಕ್ಕಿಂತ ಬರೀ 3-4 ಚಾಪ್ಟರ್ಗಳನ್ನ ತರೋವಾಗಿ ನೋಡ್ಕೊಳ್ಳುವಂಥದ್ದು, ಅಷ್ಟು ನೋಡಿಕೊಂಡು ಕ್ಲೀನಾಗಿ ಒಂದು ಮಿನಿಮಮ್ 30 ಅಂಕವನ್ನಂತೂ ಖಂಡಿತವಾಗ್ಲೂ ತಗೊಳ್ಳಿಕ್ಕೆ ಸಾಧ್ಯ ಇದೆ. ತಗೋಬಹುದು ಸರ್, ತಗೋಬಹುದು. ಈಸಿಯಾಗಿ 30 ಅಂಕಗಳನ್ನ ತಗೊಳ್ಬಹುದು. ಅದನ್ನ ನಾನು ಪಾರ್ಟ್ ಡಿ ನಲ್ಲಿ ಹೇಳ್ತೀನಿ, ತುಂಬಾ ಈಸಿಯಾಗಿ ಹೇಗೆ ತಗೋಬಹುದು. ಬರೀ ಒಂದು 2 ಡೇಸ್ ಓದಿದ್ರೆ ಹೆಂಗ್ ತಗೋಬಹುದು. ಓಕೆ, ಪಾರ್ಟ್ ಸಿ ಬರೋದಾದ್ರೆ ಇಲ್ಲೂ ಕೂಡ 9 ಕ್ವಶನ್ಸ್ ಇರುತ್ತೆ. ರಿಲೇಷನ್ಸ್ ಫಂಕ್ಷನ್ಸ್ ಮೇಲೆ 1 ಕ್ವಶನ್, ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಮೇಲೆ 1 ಕ್ವಶನ್, ಮ್ಯಾಟ್ರಿಸಸ್ ಮೇಲೆ 1, ಕಂಟಿನ್ಯೂಟಿ ಅಂಡ್ ಡಿಫರೆನ್ಷಿಯಬಿಲಿಟಿ 1, ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್, ಇಂಟಗ್ರಲ್ಸ್ ಚಾಪ್ಟರ್ ಅಲ್ಲಿ, ವೆಕ್ಟರ್ ಆಲ್ಜಿಬ್ರಾ, 3 ಡೈಮೆನ್ಷನಲ್ ಜಿಯೋಮೆಟ್ರಿ ಮತ್ತೆ ಪ್ರಾಬಬಿಲಿಟಿ. 9 ಕ್ವಶನ್ ಸರ್. ಈ 9 ಕ್ವಶನ್ ಅಲ್ಲೂ ಕೂಡ ನಾನು ಸ್ಟಾರ್ ಕ್ವಶನ್ಸ್ ಅಂತ ಹಾಕಿದ್ದೀನಿ. ಮತ್ತೆ ಅಗೈನ್ ಕಾನ್ಸೆಪ್ಟ್ ಕಡಿಮೆ, ತುಂಬಾ ಕಾನ್ಸೆಪ್ಟ್ ಕಡಿಮೆ, ಬಟ್ ಶ್ಯೂರ್ ಕ್ವಶನ್ಸ್. ಸೊ ಇಲ್ಲೂ ಕೂಡ ರಿಲೇಷನ್ಸ್ ಫಂಕ್ಷನ್ಸ್ ಸರ್. ಒಂದು ಕ್ವಶನ್ ಪ್ರತಿ ವರ್ಷ ರಿಪೀಟ್ ಆಗುವಂತದ್ದು ಏನು ಅಂತಂದ್ರೆ ಈಕ್ವಿವೆಲೆನ್ಸ್ ರಿಲೇಷನ್ ಪ್ರೂವ್ ಮಾಡಿ ಅಂತ ಕೇಳ್ಬೋದು, ಅಥವಾ ವೆರಿಫೈ ಅಂತ ಕೇಳ್ಬೋದು. ಇದು ಈಕ್ವಿವೆಲೆನ್ಸ್ ರಿಲೇಷನ್ ಅಂತ ಒಂದು ಕ್ವಶನ್ ಬಂದೇ ಬರುತ್ತೆ ಸರ್. ಮಕ್ಕಳು ಅದನ್ನ ಬರೆಯೋದ್ರಲ್ಲಿ ಅದು ಸ್ವಲ್ಪ ಥಿಯರಿಟಿಕಲ್ ಇರೋದ್ರಿಂದ ಸ್ವಲ್ಪ ಇಡುತ್ತಾರೆ. ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ರೆ ಖಂಡಿತ ಆ ಕ್ವಶನ್ ನ ಮಾಡ್ಕೋಬಹುದು. ಇನ್ನು ಮ್ಯಾಟ್ರಿಸಸ್ ಮೇಲೆ ಸರ್, ಮ್ಯಾಟ್ರಿಸಸ್ ಕೂಡೋದು ಕಳಿಯೋದು ಸರ್. ಒಂದು ಮ್ಯಾಟ್ರಿಕ್ಸ್ ಕೊಟ್ಬಿಟ್ಟು ಅದು ಸ್ಕ್ಯೂ ಸಿಮಿಟ್ರಿಕ್ ಮತ್ತೆ ಸಿಮಿಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ಸ್ಪ್ಲಿಟ್ ಮಾಡಿ ಅಂತಾರೆ. ಅದು ಶ್ಯೂರ್ ಕ್ವಶನ್ ಇರೋದ್ರಿಂದ ಮಕ್ಕಳು ಇದನ್ನ ಫೋಕಸ್ ಮಾಡಬೇಕು ಸರ್. ಇನ್ ಕಂಟಿನ್ಯೂಟಿ ಅಂಡ್ ಡಿಫರೆನ್ಷಿಯಬಿಲಿಟಿ ನಲ್ಲಿ ಪ್ಯಾರಾಮೆಟ್ರಿಕ್ ಇಕ್ವೇಶನ್ ಅಂತ ಬರುತ್ತೆ ಸರ್. ತುಂಬಾ ಬೇಸಿಕ್ ಲೆವೆಲ್ ಡಿಫರೆನ್ಸಿಯೇಷನ್ ಗೊತ್ತಿದೆ ಮಕ್ಕಳಿಗೆ. ಡಿಫರೆನ್ಸಿಯೇಷನ್ ಅಂದ್ರೆ ತುಂಬಾ ಕಷ್ಟವಾಗಿ ಒಂದು ತಿಂಗಳಾನ್ಗಟ್ಲೆ ಮಾಡಿರ್ತಾರೆ ಪಾಪ. ಆದ್ರೆ 3 ಮಾರ್ಕ್ಸ್ ಕ್ವಶನ್ ಟಕ್ ಅಂತ ತಗೋಬಹುದು. ಜಸ್ಟ್ ಎಲಿಮೆಂಟರಿ ಲೆವೆಲ್ ಅಲ್ಲಿ ಗೊತ್ತಿದ್ರೆ ಅವ್ರಿಗೆ, ಬರೀ ಫಾರ್ಮುಲಾಸ್ ಗೊತ್ತಿದ್ರೆ ಈ 3 ಮಾರ್ಕ್ಸ್ ತಗೋಬಹುದು. ಇದು ಗೊತ್ತಿರಲ್ಲ ಮಕ್ಕಳಿಗೆ. ಇಲ್ಲಿ ಅವರು ಟಾರ್ಗೆಟ್ ಮಾಡ್ಕೋಬೇಕು. ಕಂಟಿನ್ಯೂಟಿ ಡಿಫರೆನ್ಷಿಯೇಷನ್ ಅಲ್ಲಿ ಪ್ಯಾರಾಮೆಟ್ರಿಕ್ ಇಕ್ವೇಶನ್ ಅಂತ ಒಂದು ಕ್ವಶನ್ ಇದೆ ಸರ್. ಅದನ್ನ ಮಾಡ್ಕೊಂಡ್ರೆ 3 ಮಾರ್ಕ್ಸ್ ಶ್ಯೂರ್ ಕ್ವಶನ್ ಸರ್ ಇದು. ನೆಕ್ಸ್ಟ್ ಇನ್ನು ವೆಕ್ಟರ್ ಆಲ್ಜಿಬ್ರಾದಲ್ಲಿ ಕೂಡ ಮೊದಲೇ ಹೇಳಿದಾಗೆ ಅಲ್ಲಿ 2 ವೆಕ್ಟರ್ಸ್ ಕೊಟ್ಬಿಟ್ಟು ಅದು ಪರ್ಪೆಂಡಿಕ್ಯುಲರ್ ವೆಕ್ಟರ್ ಸಿ ಕಂಡಿಡಿರಿ ಅಂತ ಹೇಳ್ತಾರೆ. ಪರ್ಪೆಂಡಿಕ್ಯುಲರ್ ಟು ಎ ಪ್ಲಸ್ ಬಿ ಕಂಡಿಡಿರಿ, ಎ ಮೈನಸ್ ಬಿ ಅಂತ. ಈ ಕ್ವಶನ್ಸ್ ಮಕ್ಕಳಿಗೆ ಗೊತ್ತಿರ್ತವೆ. ಇದನ್ನ ಮೇಲೆ ತರಬೇಕು. ಇನ್ನು 3 ಡೈಮೆನ್ಷನ್ ಹೇಳ್ತೀನಿ ಸರ್. ಇಲ್ಲಿ ಒಂದೇ ಒಂದು ಶ್ಯೂರ್ ಕ್ವಶನ್ ಸರ್. ಏನು ಅಂತಂದ್ರೆ ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ 2 ಸ್ಕ್ಯೂ ಲೈನ್ಸ್ ಅಂತ ಒಂದು ಅದು ಕೇಳಬೇಕು. ಇಲ್ಲ ಅಂತಂದ್ರೆ ಡಿರೈವ್ ದ ಈಕ್ವೇಶನ್ ಆಫ್ ದ ಲೈನ್ ಅಂತ ಕೇಳಬೇಕು. ಇವ್ 2 ಕ್ವಶನ್ ಅಲ್ಲಿ 2 ಕಾನ್ಸೆಪ್ಟ್ ಇರೋದು. ಕ್ವಶನ್ಸ್ ಬಹಳಷ್ಟು ಇರ್ಬೋದು, ಬಟ್ ಕಾನ್ಸೆಪ್ಟ್ ಇರೋದು 2. ಆದ್ರಿಂದ ವಿದ್ಯಾರ್ಥಿಗಳು ಸ್ವಲ್ಪ ಕನ್ಫ್ಯೂಷನ್ ಆಗೋದು ಜಾಸ್ತಿ ಅನ್ಸುತ್ತೆ. ಈಗ ಕಾನ್ಸೆಪ್ಟ್ ಒಂದೇ ಇರೋದ್ರಿಂದ ಕ್ವಶನ್ಸ್ ಬೇರೆ ಬೇರೆ ಇರುತ್ತೆ. ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ ವಿದ್ಯಾರ್ಥಿಗಳು. ಅಂದ್ರೆ ನೀವು ಹೇಳಿದ್ರಿ ಆಗ್ಲೇ ಕೂಡ ಟ್ರಿಕಿ ಕ್ವಶನ್ಸ್ ಅಂತ ಹೇಳ್ಬೋದು ಅಲ್ವಾ. ಈಗ ಸುಲಭವಾಗಿರುತ್ತೆ, ಅದನ್ನ ಉಲ್ಟಾ ಕೇಳುವಂತದ್ದಾಗ್ಬೋದು. ಅದು ವಿದ್ಯಾರ್ಥಿಗಳಿಗೆ ಸ್ವಲ್ಪ ತಲೆಗೆ ಹೋಗೋದು ಕಷ್ಟ ಆಗುತ್ತಲ್ವಾ ಸರ್. ಇಲ್ಲಿ 3 ಡೈಮೆನ್ಷನ್ ಸಂಬಂಧಪಟ್ಟಾಗ ಒಂದು ಏನ್ ಹೇಳ್ಬೇಕಂದ್ರೆ ಒಂದೇ ಒಂದು ಫಾರ್ಮುಲಾ ಇದೆ ಸರ್. ಏನು ಅಂದ್ರೆ ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ 2 ಸ್ಕ್ಯೂ ಲೈನ್ಸ್ ಅಂತ ಕೇಳಿದಾಗ 2 ವೆಕ್ಟರ್ ಕೊಡ್ತಾರೆ. B1 B2 ಅಂತ ಬರ್ಕೋಬೇಕು, A2 ಮತ್ತೆ A1 ಅಂತ ಬರ್ಕೊಂಡು B1 ಕ್ರಾಸ್ B2 ಡಾಟ್ A2 ಮೈನಸ್ A1 ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ B1 ಕ್ರಾಸ್ B2. ಇದೊಂದು ಫಾರ್ಮುಲಾ ತಿಳ್ಕೋಬೇಕು. ಒಂದೇ ಒಂದು ಫಾರ್ಮುಲಾ ಬರೆದ್ರೆ 1 ಮಾರ್ಕ್. ಇನ್ನ ಅವರು ಸ್ಟೆಪ್ಸ್ ಡಿರೈವೇಷನ್ ಮಾಡೋದ್ರಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಆಗ್ಬಹುದು. ಅದಕ್ಕೆ ನಾವು ವಿದ್ಯಾರ್ಥಿಗಳಿಗೆ ಯಾವಾಗ್ಲೂ ಏನು ಹೇಳೋದಂತಾರೆ, ಡೋಂಟ್ ಪ್ರಾಕ್ಟೀಸ್ until you get right. You should practice such that you never go wrong. ಆ ರೀತಿ ಅಂದ್ರೆ ಅವ್ರು ಯಾವ ರೀತಿ ಪ್ರಾಕ್ಟೀಸ್ ಮಾಡ್ಬೇಕಂದ್ರೆ ನಾವು ಹೆಂಗೇ ಬರೋದು ತಪ್ಪಾಗಬಾರ್ದು. ಆ ಮಟ್ಟಕ್ಕೆ ಪ್ರಾಕ್ಟೀಸ್ ಬೇಕು ಸರ್. ಓಕೆ, ಅಂದ್ರೆ ಮ್ಯಾಥಮೆಟಿಕ್ಸ್ ಅನ್ನುವಂಥದ್ದು ಅದು ಪ್ರಾಕ್ಟೀಸ್ ಮಾಡೇ ಬರುವಂಥದ್ದು. ಪ್ರಾಕ್ಟೀಸ್ ಇಂದ ಪರ್ಫೆಕ್ಷನ್ ಆಗುವಂಥದ್ದು. ಬೇರೆ ಸಬ್ಜೆಕ್ಟ್ ನೀವು ಓದ್ತೀರಿ, ಆ ರೀತಿ ಮ್ಯಾಥ್ಸ್ ಓದಕ್ಕಾಗಲ್ಲ. ಬರ್ದು ಅಭ್ಯಾಸ ಮಾಡಬೇಕು, ತಲೆಯಲ್ಲಿ ಕೂರ್ಬೇಕು. ನೀವು ಹೇಳಿದಾಗೆ ಪ್ರಾಕ್ಟೀಸ್ ಇಂದ ಪರ್ಫೆಕ್ಟ್, ಬಟ್ ಅದ್ ಏನ್ ಮಾಡ್ತಾರೋ ಪರ್ಫೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡ್ಬೇಕು. ಅದೇ ಪ್ರಾಕ್ಟೀಸ್ ಮಾಡೋದು ಪರ್ಫೆಕ್ಟ್ ಆಗಿರ್ಬೇಕು. ಇಲ್ಲ ಅಂತಂದ್ರೆ ಏನಾಗುತ್ತೆ, ಏನೋ ಕಾಟಾಚಾರಕ್ಕೆ ಮಾಡ್ತೀವಿ ಅಂತಂದ್ರೆ ಒಂದು ಚಿಹ್ನೆಗಳು
ಚಿಹ್ನೆಗಳು ವ್ಯತ್ಯಾಸ ಆದ್ರೆ ಹೌದು ಸರ್, plus, ಪ್ಲಸ್ ಮೈನಸ್ minus, ಆದ್ರೂ ಒಂದು bracket, ಏನು ಮಾರ್ಕ್ಸ್ ಡಿಫ್ರೆನ್ಸ್ ಆಗುತ್ತೆ ಅಲ್ವಾ? ಖಂಡಿತ ಆಗುತ್ತೆ ಸರ್. ಈಗ ನಿಮ್ಗೆ ಅದೊಂದು ಮಿಸ್ಟೇಕ್ ಆಯ್ತು ಅಂತ ಹೇಳಿದ್ರೆ ನಿಮ್ಗೆ ಬರುವಂತಹ ಆನ್ಸರ್ ಸೊಲ್ಯೂಷನ್ ಅಲ್ಲಿ ಕೂಡ ಸಮಸ್ಯೆ ಆಗುತ್ತೆ. ಖಂಡಿತ ಸರ್, ಖಂಡಿತ. ನೀನ್ ಮಾಡಿದೀನಿ ಅಂತ ಅನ್ಕೊಂಡಿರ್ತೀಯ, ಆದ್ರೆ ಸಣ್ಣ ತಪ್ಪಿನಿಂದಲೂ ಕೂಡ ಇದಾಗ್ಬೋದು. ಅದಕ್ಕಾಗಿನೇ ಪ್ರಾಕ್ಟೀಸ್ ಮಾಡ್ಲೇಬೇಕು ಸರ್, ಬರ್ದು ಪ್ರಾಕ್ಟೀಸ್ ಮಾಡಲೇಬೇಕು. ಎಸ್ ಮಹಾಂತೇಶ್, ಮುಂದುವರಿಸಿ. ಇನ್ನು ನೆಕ್ಸ್ಟ್ ಪ್ರಾಬಬಿಲಿಟಿ ಮೇಲೆ ಸರ್ ಒಂದೇ ಒಂದು ಕ್ವಶನ್, ಅದು ಡಿಫಾಲ್ಟ್ ಆಗಿ ಯಾವಾಗಲೂ ಕೇಳ್ತಾ ಇರೋಂಥ ಒಂದೇ ಒಂದು ಕ್ವಶನ್ ಏನು ಅಂತಂದ್ರೆ ಬೇಸ್ ಥಿಯರಮ್ ಅಂತ ಒಂದು ಥಿಯರಮ್ ಮೇಲೆ ಒಂದು ಕ್ವಶನ್ ಕೇಳ್ತಾರೆ. ಅದರಲ್ಲಿ ಒಂದು ಫಾರ್ಮುಲಾನ ಫಸ್ಟ್ ಮಕ್ಕಳು ಬರೆಯೋದನ್ನ ಪ್ರಾಕ್ಟೀಸ್ ಮಾಡ್ಕೊಬಿಟ್ರೆ ಆ ಫಾರ್ಮುಲಾಗೂ 1 ಮಾರ್ಕ್ ಇದೆ ಸರ್. ಮಿಕ್ಕಿದವ್ರು ಬರೀತಾರೋ ಸೆಕೆಂಡ್ರಿ 3 ಮಾರ್ಕ್ಸ್ ಅಲ್ಲಿ ಅಟ್ಲೀಸ್ಟ್ 1 ಮಾರ್ಕ್ ಬಂತಂದ್ರೆ ಒಂದು ಬೋನಸ್ ಅಂತಾನೆ ಲೆಕ್ಕ. ಸೊ ಆ ಫಾರ್ಮುಲಾನ ಬರೆದ್ರೆ ಒಳ್ಳೇದು ಸರ್. ಪ್ರಾಬಬಿಲಿಟಿ ಆಫ್ E1 ಬಾರ್ A ಹೇಗೆ ಕಂಡುಹಿಡಿಯೋದು ಅಂತ ಒಂದು ಬೇಸ್ ಥಿಯರಮ್ ಮೇಲೆ ಒಂದು ಫಾರ್ಮುಲಾ ಇದೆ, ಅದನ್ನು ಬರೆದ್ರೆ ಅವರು ತುಂಬಾ ಯೂಸ್ಫುಲ್ ಆಗುತ್ತೆ. ಇದು ಒಟ್ಟು 6 ಕ್ವಶನ್ಸ್ ನ ಇವರು ಆನ್ಸರ್ ಮಾಡ್ಕೋಬೇಕಾಗುತ್ತೆ. ಅಲ್ಲಿ ನಾನು ಹೇಳಿದಾಗೆ ಸ್ಟಾರ್ ಕ್ವಶನ್ಸ್ ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ರಿಲೇಷನ್ ಫಂಕ್ಷನ್ಸ್, ಮ್ಯಾಟ್ರಿಸಸ್, ವೆಕ್ಟರ್ ಆಲ್ಜಿಬ್ರಾ, 3 ಡೈಮೆನ್ಷನಲ್ ಜಿಯೋಮೆಟ್ರಿ ಮತ್ತೆ ಪ್ರಾಬಬಿಲಿಟಿ, ಇವೆಲ್ಲ ಸ್ಟಾರ್ ಕ್ವಶನ್ಸ್ ಮೊದಲಿಂದಾನು ಹೇಳ್ತಾ ಇದ್ದೀನಿ. ಯಾಕೆಂದ್ರೆ ಓದೋದು ಕಡಿಮೆ, ಆದ್ರೆ ಶ್ಯೂರ್ ಕ್ವಶನ್ಸ್ ಅಟೆಂಪ್ಟ್ ಮಾಡ್ತಾರೆ ಮಕ್ಕಳು, ಅಟೆಂಪ್ಟ್ ಮಾಡೇ ಮಾಡ್ತಾರೆ. ಇದು ಕೂಡೋದು ಕಳಿಯೋದು ಇಂಥದಕ್ಕೆ ಸಂಬಂಧಪಟ್ಟಿದ್ದಿರೋದ್ರಿಂದ ಖಂಡಿತ ಪ್ರತಿಯೊಬ್ರು ಸ್ಕೋರ್ ಮಾಡ್ಕೋಬಹುದು ಸರ್. ಈಗ ಯಾರು ಈಗ ಪ್ರಿಪರೇಟರಿನಲ್ಲಿ 15-20 ಬರ್ತಾ ಇದ್ದಾರೆ ಅನ್ನೋರು ತಲೆ ಕೆಡ್ಸ್ಕೊಳ್ಳೋದೇ ಬೇಕಾಗಿಲ್ಲ. ಈ ಕಾರ್ಯಕ್ರಮ ಕೇಳ್ತಾ ಇರೋರು ಖಂಡಿತ ಸಕ್ಸಸ್ ಆಗೇ ಆಗ್ತಾರೆ. ಸೊ ಇಷ್ಟು ಸ್ಟ್ರಾಟಜಿ ಇಟ್ಕೊಂಡು ಓದಿದ್ರೆ ಖಂಡಿತ 4 days ಅಲ್ಲಿ ಕ್ಲಿಕ್ ಆಗ್ಬೋದು ಸರ್. 40-50 ಮಾರ್ಕ್ಸ್ ಮಾಡ್ಕೋಬಹುದು. ನೀವೇನ್ 4 ದಿನಗಳಲ್ಲಿ ರಜೆ ಇದೆಯಲ್ಲ, ಆ ರಜೆನ ಹಿಂಗೆ ಸದುಪಯೋಗ ಪಡಿಸ್ಕೋಬಹುದು ಅಂತ. ಖಂಡಿತ ಸರ್, ಖಂಡಿತ. ಒಂದ್ ದಿನಕ್ಕೆ ಒಂದು ಚಾಪ್ಟರ್ ಓದ್ಕೊಂಡ್ರು ಕೂಡ ಈ ಬೇಸಿಸ್ ಮೇಲೆ ಆ ಕ್ವಶನ್ ಪರ್ಟಿಕ್ಯುಲರ್ ಆಗಿ ಹೇಳಿದ್ದನ್ನು ಹೋಗಿ ಅಲ್ಲೇ ನೋಡ್ಕೊಂಡ್ರು ಸಾಕು ಸರ್. ತುಂಬಾ ಸಮಯನೂ ಕೂಡ ಬೇಕಾಗಲ್ಲ. ಯಾಕೆ ಅಂತಂದ್ರೆ ಈಗ ವರ್ಷ ಪೂರ್ತಿ ಮಾಡಿರ್ತಾರ ಅವರು. ಇಡೀ ಬುಕ್ ಓದಕ್ಕಿಂತ ಕೆಲವೊಂದು ಚಾಪ್ಟರ್ ನ ಫೋಕಸ್ ಮಾಡಿ ಇಂಥದನ್ನೇ ಅಂತ ಓದ್ಕೊಂಡ್ರು ಕೂಡ ಬಹಳ ಸುಲಭವಾಗಿ ವಿದ್ಯಾರ್ಥಿಗಳು ಬರ್ಲಿಕ್ಕಾಗುತ್ತೆ. ಹೌದು ಸರ್, ಇಲ್ಲಿ ಫೋಕಸ್ಡ್ ಇಂಪಾರ್ಟೆಂಟ್ ಸರ್. ಈಗ ವ್ಯಾಸ್ಟ್ ಇನ್ಫಾರ್ಮೇಶನ್ ಅಲ್ಲಿ ಏನಾಗ್ಬಿಟ್ಟಿದ್ದಾರೆ, ಮಕ್ಕಳು ಕಳೆದೋಗ್ಬಿಟ್ಟಿದ್ದಾರೆ. ಹೌದು, ನಿಜ. ಅದು ಈ ಮೂಮೆಂಟ್ ಅಲ್ಲಿ ಫೋಕಸ್ಡ್ ಆಗ್ಬೇಕು ಅವರು, ತುಂಬಾ ಒಳಗ್ ಬರಬೇಕು. ಒಳಗ್ ಬಂದ್ರೆ ಖಂಡಿತ ಸಕ್ಸಸ್ ಆಗ್ತಾರೆ ಸರ್. ಓಕೆ. ಆಮೇಲೆ ಏನ್ ನೀವು ಆಗ್ಲೇ ಕೂಡ ಹೇಳಿದ್ರಿ, ಇಂಜಿನಿಯರಿಂಗ್ ಹೋಗೋ ವಿದ್ಯಾರ್ಥಿಗಳು CET ಕೂಡ ಬರೀಬೇಕಾಗುತ್ತೆ. ಆ CETಗಳಲ್ಲೂ ಕೂಡ ಇದೇ ಕಾನ್ಸೆಪ್ಟ್ಸ್ ಇರುತ್ತೆ, ಹೊರಗಡೆ ಜಾಸ್ತಿ ಏನಿರೋದಿಲ್ಲ. ಇದನ್ನ ಸಮಗ್ರವಾಗಿ ನೀವು ನೋಡ್ಕೊಬಿಟ್ರೆ ಆರಾಮಾಗಿ ಇಂಜಿನಿಯರಿಂಗ್ ಅಲ್ಲಿ ಒಳ್ಳೆ ರ್ಯಾಂಕಿಂಗ್ ತಗೊಂಡು ಕೂಡ ಒಳ್ಳೆ ಕಾಲೇಜ್ ಹೋಗ್ಬೋದಲ್ವಾ? ತಗೊಳ್ಬೋದು ಸರ್. ಇಂಜಿನಿಯರಿಂಗ್ ಫೋಕಸ್ ಮಾಡ್ಕೊಳ್ಳೋರು PCM ಏನು ಫೋಕಸ್ ಮಾಡ್ಬೇಕಾಗಿದ್ರು, ಇಲ್ಲಿ ಫಸ್ಟ್ PCM ಅಲ್ಲಿ ಒಳ್ಳೆ ಸ್ಕೋರಿಂಗ್ ಮಾಡ್ಕೋಬೇಕು. ಅಲ್ಲೂ ಕೂಡ PCM 60 ಕ್ವಶನ್ಸ್ ಇರುತ್ತೆ. ಒಂದು 35-40 ಅವ್ರು ಟಾರ್ಗೆಟ್ ಮಾಡ್ಕೊಂಡ್ರು ಕೂಡ ತುಂಬಾ ಒಳ್ಳೆ ರ್ಯಾಂಕ್ ಬರುತ್ತೆ ಸರ್. ಎಸ್. ಈಗ ಯಾವ್ದಾದ್ರು ಪ್ರಶ್ನೆಯನ್ನ ತಗೊಂಡು ವಿವರಿಸಬಹುದಾ ಸೀನಲ್ಲಿ ಸರ್? ಓಕೆ ಸರ್. ಮ್ಯಾಟ್ರಿಸಸ್ ಅಲ್ಲಿ ಅಥವಾ ಇಲ್ಲಿ ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ ಒಂದು ಕ್ವಶನ್ ಕೊಟ್ಟಿದ್ದಾರೆ ಸರ್. ಏನು ಅಂತ ಕೊಟ್ಟಿದ್ದಾರೆ, ಎಕ್ಸ್ಪ್ರೆಸ್ ದ ಮ್ಯಾಟ್ರಿಕ್ಸ್ A 1, 4, 6, 7 ಆಸ್ ಅ ಸಮ್ ಆಫ್ ಸಿಮೆಟ್ರಿಕ್ ಅಂಡ್ ಸ್ಕ್ಯೂ ಸಿಮೆಟ್ರಿಕ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ A ಕೊಟ್ಟಿದ್ದಾರೆ ಸರ್, ಅವ್ರು A ಟ್ರಾನ್ಸ್ಪೋಸ್ ಬರಬೇಕು. A ಟ್ರಾನ್ಸ್ಪೋಸ್ ಏನಂದ್ರೆ ಇಂಟರ್ಚೇಂಜ್ ಮಾಡೋದು. ಈಗ 1, 4, 6, 7 ಅಂತ ಏನಿದೆ, ಅವರು ಅದನ್ನ ಇಂಟರ್ಚೇಂಜ್ ಮಾಡುವಾಗ ಯಾವ ರೀತಿ ಬರ್ಕೋಬೇಕಂದ್ರೆ A' ಅಂತ ಬರೀತಾರೆ. ಆ A' ಬರೆದಾಗ 1, 6, 4, 7 ಅಂತ ಬರ್ಕೋಬೇಕು. ಒಂದ್ಸಲ ಕೂಡ್ಬೇಕು. ಒಂದು ಕಡೆ A ಬರದ್ರಾ, ಇನ್ನೊಂದ್ ಕಡೆ A' ಬರದ್ರಾ, A ಪ್ಲಸ್ A' ಒಂದ್ಸಲ ಕೂಡ್ಕೋಬೇಕು, ಒಂದು ಮ್ಯಾಟ್ರಿಕ್ಸ್ ಬರುತ್ತೆ. ಸರಿ. ನೆಕ್ಸ್ಟ್ ಕಳಿಬೇಕು, A ಮೈನಸ್ A' ಒಂದು ಮ್ಯಾಟ್ರಿಕ್ಸ್ ಬರುತ್ತೆ. ಈಗ 2 ಮ್ಯಾಟ್ರಿಕ್ಸ್ ಬಂತು ಅವ್ರಿಗೆ. A ಪ್ಲಸ್ A' ಒಂದು ಬಂತು, A ಮೈನಸ್ A'. ಆ ಬಂದಿರೋ ಮ್ಯಾಟ್ರಿಕ್ಸ್ ನ 2ರಿಂದ ಭಾಗ ಮಾಡಬೇಕು. 2ರಿಂದ ಭಾಗ ಮಾಡಿದ್ರೆ ಇಲ್ಲೊಂದು ಮ್ಯಾಟ್ರಿಕ್ಸ್ ಬಂತು, A ಪ್ಲಸ್ A' 2ರಿಂದ ಭಾಗ ಮಾಡಿದೆ, A ಮೈನಸ್ A' 2ರಿಂದ ಭಾಗ ಮಾಡಿದ್ವಿ. ಸರಿ, ಇವೆರಡು ಉತ್ತರ ಏನ್ ಬಂದಿರುತ್ತೆ ಅವನ್ನ ಒಟ್ಟಿಗೆ ಕೂಡಿದ್ರೆ ಮತ್ತೆ ವಾಪಸ್ A ಬರುತ್ತೆ. ಆ ರೀತಿ ಅವನು ಪ್ರೂವ್ ಮಾಡಿದ್ರೆ ಅವ್ರಿಗೆ 3 ಮಾರ್ಕ್ಸ್ ಸರ್. ಅವ್ರು ಹೇಳಿರೋದು ಕೊಟ್ಟಿರೋ ಮ್ಯಾಟ್ರಿಕ್ಸ್ ನ 2 ಪೀಸ್ ಆಗಿ ಭಾಗ ಮಾಡಿ, ಒಂದು ಸಿಮಿಟ್ರಿಕ್, ಒಂದು ಸ್ಕ್ಯೂ ಸಿಮಿಟ್ರಿಕ್. ಸೊ ಫಸ್ಟ್ A ಪ್ಲಸ್ A' ಮಾಡಿದ್ವಿ, ಡಿವೈಡ್ ಬೈ 2 ಮಾಡಿದ್ವಲ್ಲ, ಅದನ್ನ ನಾವು ಸಿಮಿಟ್ರಿಕ್ ಮ್ಯಾಟ್ರಿಕ್ಸ್ ಅಂತೀವಿ. A ಮೈನಸ್ A' ಡಿವೈಡ್ ಬೈ 2 ಅಂತ ಏನ್ ಮಾಡಿದ್ವಲ್ಲ, ಅದನ್ನ ನಾವು ಸ್ಕ್ಯೂ ಸಿಮಿಟ್ರಿಕ್ ಅಂತೀವಿ. ಅಷ್ಟೇ ಸರ್. ಅಷ್ಟಕ್ಕೆ 3 ಮಾರ್ಕ್ಸ್ ಬರುತ್ತೆ. 3 ಮಾರ್ಕ್ಸ್ ಬಹಳ ಸುಲಭದಲ್ಲಿ ಉತ್ತರಿಸ್ಬಿಟ್ರಿ. ನಮ್ಮ ವಿದ್ಯಾರ್ಥಿಗಳು ಇಷ್ಟೇ ಸುಲಭದಲ್ಲಿ ಕೂಡ ಅರ್ಥ ಮಾಡ್ಕೊಂಡು ಬರೆದ್ಬಿಟ್ರೆ ಬಹಳ ಸುಲಭ ಆಗುತ್ತೆ. ಖಂಡಿತ ಸರ್, ಬರೀತಾರೆ. 5 ಕ್ವಶನ್ ಪೇಪರ್ ಇರೋದ್ರಿಂದ ಇಂಥ ಕ್ವಶನ್ಸ್ ನ ನೋಡ್ಕೊಂಡ್ರೆ ಖಂಡಿತ ಮಾಡ್ಬೋದು ಸರ್. ಓಕೆ. ಅಂದ್ರೆ ಕ್ವಶನ್ ಪೇಪರ್ ಪ್ಯಾಟರ್ನ್ ನಮಗೆ ಏನಾಗಿದೆ ಅಂತ ಹೇಳಿದ್ರೆ, ಅದು ಕಳೆದ ವರ್ಷದೇ ಇದ್ರೂ ಕೂಡ ಏನು ಬ್ಲೂ ಪ್ರಿಂಟ್ ನಲ್ಲಿ ಫೋಕಸ್ ಮಾಡಿದ್ದಾರೆ, ಇಂತಿಂಥದ್ದೇ ಬರಬೇಕು ಅಂತ ಹೇಳಿ. ಅದರಿಂದ ವಿದ್ಯಾರ್ಥಿಗಳಿಗೆ ಅಷ್ಟು ಕಷ್ಟ ಆಗ್ಲಿಕ್ಕಿಲ್ಲ ಮಾಡ್ಕೊಂಡ್ರೆ. ಇಲ್ಲ, ವಿದ್ಯಾರ್ಥಿಗಳು ಈ 5 ಕ್ವಶನ್ ಪೇಪರ್ ಇಟ್ಕೊಂಡ್ರೆ ಕಂಟಿನ್ಯೂಸ್ 2-3 days ಅಲ್ಲಿ ಇವಾಗ ಏನ್ ಹೇಳಿದ್ವಿ ನಾವು, ನಿಮ್ಮ ಪ್ರೋಗ್ರಾಮ್ ಕೇಳ್ತಾ ಇರೋ, ಇಲ್ಲಿ ಪ್ರೋಗ್ರಾಮ್ ಕೇಳ್ತಾ ಇರೋರು BC ಏನೇನು ಹೇಳಿದ್ವಿ, ಎಲ್ಲೆಲ್ಲಿ ಹೇಳಿದ್ವಿ, ಅದೇ ಕ್ವಶನ್ ಟಾರ್ಗೆಟ್ ಮಾಡಿ ಅಂತದನ್ನೇ ಕ್ವಶನ್ 2-3 ದಿನ ಪ್ರಾಕ್ಟೀಸ್ ಮಾಡ್ಬಿಟ್ರೆ ಸಾಕು ಸರ್. ಮಾರ್ಕ್ಸ್ 40 ಮೇಲೆ ಹೋಗುತ್ತೆ. ಜಸ್ಟ್ ಪಾಸ್ ಅಲ್ಲ, 40 ಮೇಲೆ. ಓಕೆ. ಈಗ ಪಾರ್ಟ್ D ಬರೋದಾದ್ರೆ ಇದು ಬಹಳ ದೊಡ್ಡ ಒಂದು ಪಾರ್ಟ್. ಯಾಕೆ ಅಂತಂದ್ರೆ 4 ಅಂಕದ ಪ್ರಶ್ನೆಗಳಿಲ್ಲಿ ಅಲ್ವಾ, 5 ಪ್ರಶ್ನೆಗೆ ಉತ್ತರವನ್ನ ಕೊಡಬೇಕು. ಓಕೆ ಮಹಾಂತೇಶ್, ಹೇಳಿ. ಇಲ್ಲಿ ಕೆಲವು ವಿದ್ಯಾರ್ಥಿಗಳು ಯಾವ ರೀತಿ ಇರ್ತಾರೆ ಅಂದ್ರೆ, ಮನಸ್ಥಿತಿ ಪಾಪ ಅವ್ರಿಗೆ ಬೈ ಫೋರ್ಸ್ ಸೈನ್ಸ್ ತಗೊಂಡ್ಬಿಟ್ಟಿರ್ತಾರೆ, ಮ್ಯಾಥಮೆಟಿಕ್ಸ್ ತಗೊಂಡ್ಬಿಟ್ಟಿರ್ತಾರೆ, ಅವ್ರಿಗೆ ವಿಧಿ ಇಲ್ಲ, ಒಟ್ನಲ್ಲಿ ಕ್ಲಿಯರ್ ಆಗಬೇಕು ಅಂತ ಹುಡುಗರು ಇದನ್ನ ಟಾರ್ಗೆಟ್ ಮಾಡಿದ್ರು ಆಗುತ್ತೆ. ಅವ್ರಿಗೆ ಈ ಪಾರ್ಟ್ D ಕ್ವಶನ್ಸ್ ಏನಿದೆಯಲ್ಲ, ಜಸ್ಟ್ 2 days ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ಬಿಟ್ರೆ 20 ಮಾರ್ಕ್ಸ್ ನ ಈಸಿಯಾಗಿ ಸ್ಕೋರ್ ಮಾಡ್ಕೋಬಹುದು. ಈ ಪಾರ್ಟ್ D ನಲ್ಲಿ ಸರ್ ಒಟ್ಟು 7 ಕ್ವಶನ್ಸ್, 7ಅಲ್ಲಿ 4 ಆನ್ಸರ್ ಮಾಡಬೇಕು ಸರ್. ಆ 4 ಯಾವ ರೀತಿ ತಗೊಳ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿದೆ ಸರ್.
ಬರೀ 4 ಬರೋದು 5 ಅಂಕ ಅಂತಂದ್ರೆ 20 ಆಗೋಯ್ತು ನಿಮಗೆ. 20 ಅಲ್ಲೇ ಆಗೋಯ್ತು ಸರ್. ಓಕೆ, ಬಹಳ ಸುಲಭ. ಇಲ್ಲೂ ಚಾಯ್ಸ್ ಇದೆ ಅಂತ ಕಾಣುತ್ತೆ. ಹೌದು ಸರ್. ಇಲ್ಲಿ 7 ಪ್ರಶ್ನೆಗಳಿದೆ ಸರ್. ಓಕೆ, ಅವ್ರು 4 ಆನ್ಸರ್ ಮಾಡಬೇಕು. ಓಕೆ, ವಿದ್ಯಾರ್ಥಿಗಳು ಈ 2 ಡೇಸ್ ಇಲ್ಲಿ ಹಾಲಿಡೇ ಏನಿದೆಯಲ್ಲ ಅಂತವ್ರು ಇದನ್ನ ಫೋಕಸ್ ಮಾಡಿದ್ರೆ ಸಾಕಾಗುತ್ತೆ ಸರ್. ಓಕೆ, ಒಂದು. ಎರಡನೇದು, ಬಹಳಷ್ಟು ವಿದ್ಯಾರ್ಥಿಗಳು ಬೈ ಫೋರ್ಸ್ ಏನೋ ತಗೊಂಡ್ಬಿಟ್ಟಿರ್ತಾರೆ, ಇನ್ನೇನೋ ಒಟ್ನಲ್ಲಿ PU ಆದ್ರೆ ಸಾಕು ಅಂತಿರ್ತಾರೆ. ಜಸ್ಟ್ ಪಾಸ್ ಆದ್ರೂ ಕೂಡ ಅವನಿಗೆ ಬಹಳಷ್ಟು ಅಪರ್ಚುನಿಟಿ ಓಪನ್ ಆಗುತ್ತೆ. ಸೈನ್ಸ್ ವಿದ್ಯಾರ್ಥಿಗಳು ಜಸ್ಟ್ ಪಾಸ್ ಆದ್ರೂ ಕೂಡ ಎಷ್ಟು ಅಪರ್ಚುನಿಟಿ ಓಪನ್ ಆಗುತ್ತೆ ಅಂದ್ರೆ ಅದಕ್ಕೆ ಲೆಕ್ಕವೇ ಇಲ್ಲ ಆ ರೀತಿ. ಸೊ ಅವ್ನು ಬೇಕು ನೆಕ್ಸ್ಟ್ ಆರ್ಟ್ಸ್ಗೆ ಹೋಗ್ತಾನೋ ಸೈನ್ಸ್ಗೆ ಹೋಗ್ತಾನೋ ಅದು ಅವ್ರಿಗೆ ಬಿಟ್ಟಿದ್ದು. ಸೊ ಜಸ್ಟ್ ಪಾಸ್ ಆಗೋದಕ್ಕೆ ಇಲ್ಲೊಂದು ಇದಿದೆ ಸರ್. ಇದನ್ನ ನಾವು ಕಾನ್ಸಂಟ್ರೇಟ್ ಮಾಡಿದ್ರೆ ತುಂಬಾ ಒಳ್ಳೇದಾಗುತ್ತೆ. ಸೊ ಇಲ್ಲಿ 7 ಕ್ವಶನ್ ಸರ್, 4 ಆನ್ಸರ್ ಮಾಡಬೇಕು. ಪ್ರತಿ ಕ್ವಶನ್ಗೂ 5 ಮಾರ್ಕ್ಸ್ ಇದೆ. ಸೊ ಇಲ್ಲಿ 7 ಕ್ವಶನ್ ಅಲ್ಲಿ ಮೊದಲನೇದು ರಿಲೇಷನ್ ಫಂಕ್ಷನ್ಸ್ ಅಂತ ಬರುತ್ತೆ. ಈ ರಿಲೇಷನ್ ಫಂಕ್ಷನ್ಸ್ ಅಲ್ಲಿ ಲೀನಿಯರ್ ಫಂಕ್ಷನ್ ಕೇಳಬೇಕು ಅಂತ ಇದೆ ಯಾವಾಗ್ಲೂ. ಈ ಸಾಮಾನ್ಯವಾಗಿ ಕ್ವಶನ್ಸ್ ಹುಡುಗರು ಇಷ್ಟ ಆಗ್ಲೇ ಗೊತ್ತಿರುತ್ತೆ. 4x + 3 3 - 4x ಅಥವಾ 10x + 7 ಅಥವಾ f(x = x - 2 / x - 3. ಈ ತರ 4 ಕ್ವಶನ್ಸ್ ಇದೆ ಸರ್. ಈ 4 ಕ್ವಶನ್ ಮೇಲೆ ಯಾವ್ದಾದ್ರು ಒಂದು ಬಂದೇ ಬರುತ್ತೆ. ಅವ್ರು 4 ಪ್ರಾಕ್ಟೀಸ್ ಮಾಡ್ಬಿಟ್ರೆ ಖಂಡಿತ ಒಂದು ಯಾವ್ದಾದ್ರು ಸ್ಟಿಕ್ ಆನ್ ಆಗೇ ಆಗ್ತಾರೆ. ಇಲ್ಲಿ ಏನ್ ಮಾಡ್ಬೇಕು, 1 ಅಂತ ಪ್ರೂವ್ ಮಾಡಬೇಕು, ಆನ್ 2 ಅಂತ ಪ್ರೂವ್ ಮಾಡಬೇಕು, ಅದು ಬೈಜೆಕ್ಟಿವ್ ಅಂತ ತೋರಿಸಬೇಕು. ಒಂದು ಪೇಜ್ ಅಲ್ಲಿ ನಡೆಯುವಂತ ಒಂದು ಪ್ರೋಸೆಸ್ ಸರ್. ತುಂಬಾ ಈಸಿಯಾಗಿ ಕಂಡುಹಿಡಿಬಹುದು. ಇದು ರಿಲೇಷನ್ ಫಂಕ್ಷನ್ ಸಂಬಂಧಪಟ್ಟಾಗೆ. ಇನ್ನು ಮ್ಯಾಟ್ರಿಸಸ್ ಸಂಬಂಧಪಟ್ಟಾಗೆ ಸರ್, ನಿಮಗೆ ಮ್ಯಾಟ್ರಿಸಸ್ ಅಲ್ಲಿ ಏನು ಅಂತಂದ್ರೆ ಕೂಡೋದು ಗುಣಿಸೋದು ಸರ್. ಯಾವ ರೀತಿ ಕೂಡಬೇಕು ಮತ್ತೆ ಆ ಕೊಟ್ಟಿರೋ ಮ್ಯಾಟ್ರಿಕ್ಸ್ ನ ಯಾವ ರೀತಿ ಗುಣಿಸ್ಬೇಕು, ಗುಣಿಸಿ ಎಡಗಡೆ ಇರೋದು ಬಲಗಡೆಗೆ ಸಮ ಇದೆ ಅಂತ ತೋರಿಸ್ಬೇಕು ಸರ್. ಇಷ್ಟು ತೋರಿಸಿದ್ರೆ 5 ಮಾರ್ಕ್ಸ್. ಅಲ್ಲೂ ಕೂಡ ಒಂದು 6-7 ಕ್ವಶನ್ಸ್ ಇದೆ. ವಿದ್ಯಾರ್ಥಿಗಳು ಈ 5 ಪೇಪರ್ ಇದೆ ಅಂತ ಹೇಳಿದ್ರಲ್ಲ, ನಾವು 3 ಮಾಡೆಲ್ ಕ್ವಶನ್ ಪೇಪರ್, 2 ಪ್ರಿಪರೇಟರಿ, ಅದರಲ್ಲಿ ಇರುವಂತ ಎಲ್ಲಾ ಕ್ವಶನ್ಸ್ ನ ಪ್ರಾಕ್ಟೀಸ್ ಮಾಡಿದ್ರು ಸಾಕು, ಇವ್ರು ಖಂಡಿತ ಸ್ಟಿಕ್ ಆನ್ ಆಗ್ತಾರೆ. ಇದು ಪ್ರತಿಯೊಬ್ಬರು ಕ್ಲಿಕ್ ಮಾಡಬಹುದು ಈ ಕ್ವಶನ್ಸ್ ನ. ನೆಕ್ಸ್ಟ್ ಇಲ್ಲಿ 41ನೇದು, ಬಹಳ ಜನ ವಿದ್ಯಾರ್ಥಿಗಳು ನಾನು ನೋಡಿದ ಹಾಗೆ ಸರ್, ಮಕ್ಕಳು ಇದನ್ನ ಪ್ರಾಕ್ಟೀಸ್ ಮಾಡ್ತಾರೆ, ಬಟ್ ಬಹಳಷ್ಟು ಜನಕ್ಕೆ ಕನ್ಫ್ಯೂಸ್ ಇದೆ. ಅದು ಎಕ್ಸ್ ವ್ಯಾಲ್ಯೂ, ವೈ ವ್ಯಾಲ್ಯೂ, ಝೆಡ್ ವ್ಯಾಲ್ಯೂ ಕಂಡುಹಿಡಿಯೋದು ಪೇಜ್ ಗಟ್ಟಲೆ ಮಾಡ್ಬಿಟ್ಟು ಮತ್ತೆ ಸ್ಟ್ರೈಕ್ ಆಫ್ ಎಲ್ಲ ಮಾಡ್ತಾರೆ. ಸೊ ಆದ್ರಿಂದ ಅವ್ರಿಗೆ ಪ್ರತಿಯೊಬ್ಬರಿಗೂ ಹೇಳೋದೇನು ಅಂತಂದ್ರೆ, ಅದ್ರ ಬದಲು ಆ ಕ್ವಶನ್ ನನ್ನ ಬೋನಸ್ ಆಗಿ ಇಟ್ಕೊಳ್ಳಿ, ಅದನ್ನ ಲಾಸ್ಟ್ ಅಲ್ಲಿ ಮಾಡಿ. ನೀವು ಈ ಫೈಂಡ್ ದ ಏರಿಯಾ ಆಫ್ ದ ಎಲಿಪ್ಸ್ ಅಂತ ಒಂದು ಕ್ವಶನ್ ಇದೆ ಸರ್, 44ನೇ ಕ್ವಶನ್ ನೋಡಿ. x² / a² + y² / b² = 1 ಬೈ ದ ಮೆಥಡ್ ಆಫ್ ಇಂಟಿಗ್ರೇಷನ್ ಅಂತ ಇದೆ. ಅಲ್ಲಿ ಸರ್ಕಲ್ ಕೇಳ್ತಾರೆ, ಇಲ್ಲಾಂದ್ರೆ ಎಲಿಪ್ಸ್ ಕೇಳ್ತಾರೆ, ಅಥವಾ sin x, cos x ಅಂತ ರಿಲೇಟೆಡ್ ಕೆಲವೊಂದು ಪ್ರಾಬ್ಲಮ್ಸ್ ಇದೆ ಸರ್. ಇಲ್ಲಿ ಎಲಿಪ್ಸ್ ಅಥವಾ ಸರ್ಕಲ್ದು ಏರಿಯಾ ಬಂದ್ಬಿಟ್ಟು πa² π × r² ಅಂತ ಇರುತ್ತೆ ಸರ್. ಎಲಿಪ್ಸ್ದು π × ab. ಅವ್ನಿಗೆ ಆನ್ಸರ್ ಮೊದಲೇ ಗೊತ್ತಿರುತ್ತೆ, ಆ ಆನ್ಸರ್ ನ ಬರ್ಸ್ಬೇಕು. ಅಲ್ಲೊಂದು ಡಯಾಗ್ರಾಮ್ ಹಾಕಿದ್ರೆ 1 ಮಾರ್ಕ್ ಬರುತ್ತೆ ಸರ್. ಎಲಿಪ್ಸ್ ಒಂದು ಮೊಟ್ಟೆ ಹಾಕಿದ್ರೆ 1 ಮಾರ್ಕ್ ಎಲಿಪ್ಸ್ ಅಂದ್ರೆ. ಇನ್ನು ಸರ್ಕಲ್ ಹಾಕಿದ್ರೆ ಒಂದು ಸರ್ಕಲ್ ಹಾಕಿದ್ರೆ 1 ಮಾರ್ಕ್. ಸೊ ಅಲ್ಲಿ 1 ಮಾರ್ಕ್ ತಗೋಬಹುದು, ಮತ್ತೆ ಈಸಿಯಾಗಿ ಸಾಲ್ವ್ ಮಾಡಬಹುದು ಅದು. ಆಮೇಲೆ ಬೇಸ್ಡ್ ಆನ್ ಒಂದೇ ಒಂದು ಫಾರ್ಮುಲಾ ಸರ್, ಅದು ಇಂಟಿಗ್ರಲ್ ಆಫ್ √(a² - x² dx = x/2 √(a² - x² + a² / 2 sin inverse x. ಈ ಫಾರ್ಮುಲಾ ನೆನಪಿದ್ರೆ ಆ 44ನೇ ಕ್ವಶನ್ ಈಸಿಯಾಗಿ ಮಾಡಬಹುದು ಸರ್. 5 ಅಂಕ ಬಂದೋಯ್ತು. 5 ಅಂಕ ಅಲ್ಲೇ ಬಂದು. ಆ ಫಾರ್ಮುಲಾ ನಾವು 10 ಸಲ ಬರೀರಿ ಸರ್, ಅದೊಂದೇ ಫಾರ್ಮುಲಾ ಇರೋದು ಸರ್. ಅದೊಂದು ಫಾರ್ಮುಲಾ 100% ಸ್ಕೋರ್ ಮಾಡ್ಕೋಬಹುದು ಸರ್. ಸೊ ಇಲ್ಲಿ XYZ ಕಂಡುಹಿಡಿದು ಒದ್ದಾಡೋ ಬದಲು ಈ ಕ್ವಶನ್ ಟಾರ್ಗೆಟ್ ಮಾಡ್ಕೊಂಡು, ಅಲ್ಲಿ 3 ಆಯ್ತಾ ಸರ್, ಇನ್ನು ಒಂದು ಕ್ವಶನ್ ಮಾಡ್ಬೇಕು. ಇನ್ನು ಒಂದು ಕ್ವಶನ್ ಯಾವುದು, 42ನೇದಾದ್ರೂ ತಗೋಬಹುದು, 45ನೇದಾದ್ರೂ ತಗೋಬಹುದು. ಈ 42ನೇ ಕ್ವಶನ್ ಅಂತ ಬಂದಾಗ y ಕೊಟ್ಟಿರ್ತಾರೆ, ದೆನ್ ಪ್ರೂವ್ ದಟ್ d² / dx² - 5 × dy/ dx + 6y = 0. ಇದನ್ನ ಪ್ರೂವ್ ಮಾಡಬೇಕು. ಒಂದು, ಅವ್ರಿಗೆ ಡಿಫ್ರೆನ್ಸಿಯೇಷನ್ ಭಯ ಇದ್ದು ಬಹಳ ಜನ ಇದನ್ನ ಅವಾಯ್ಡ್ ಮಾಡಿರ್ತಾರೆ. ಆದ್ರಿಂದ ಈ ತರದ್ದು ಒಂದು 6-7 ಕ್ವಶನ್ ಇದೆ, ಬೇಸಿಕ್ ಡಿಫ್ರೆನ್ಸಿಯೇಷನ್ ಇರುತ್ತೆ. ಸೊ ಅದನ್ನು ಪ್ರಾಕ್ಟೀಸ್ ಮಾಡ್ಕೊಂಡು ಅದನ್ನು ಕ್ಲಿಕ್ ಮಾಡಬಹುದು ಸರ್. ಈಸಿಯಾಗಿ 4 ಕ್ವಶನ್ ಟಾರ್ಗೆಟ್ ಮಾಡ್ಕೊಂಡು ಒಂದು ಬೋನಸ್ ಕ್ವಶನ್ ತಗೊಂಡ್ರೆ ಅವ್ರು ಒಳ್ಳೇದು. ಯಾವಾಗಲೂ ಒಂದು ಬೋನಸ್ ಕ್ವಶನ್, ಒಂದು ಎಕ್ಸ್ಟ್ರಾ ಕ್ವಶನ್ ಪ್ರಿಪೇರ್ ಆಗಿದ್ರೆ, 5 ಕ್ವಶನ್ ಅವ್ರು ಪ್ರಿಪೇರ್ ಆಗಿದ್ರೆ 4 ಪರ್ಫೆಕ್ಟ್ ಆಗಿ ಬರೀತಾರೆ. ಅವ್ರು ಬರೀ 4 ಪ್ರಿಪೇರ್ ಆಗೋಗಿದ್ರೆ ಅದು 3ಕ್ಕೆ ಬಂದ್ಬಿಡುತ್ತೆ. ಸೊ ಆದ್ರಿಂದ ಪ್ರತಿಯೊಬ್ಬರಿಗೂ ಹೇಳೋದೇನು ಅಂತಂದ್ರೆ, ನೀವು 5 ಕ್ವಶನ್ ಪ್ರಿಪೇರ್ ಆಗಿರಿ, 4 ಕ್ವಶನ್ ಪರ್ಫೆಕ್ಟ್ ಆಗಿ ಎಕ್ಸಿಕ್ಯೂಟ್ ಮಾಡ್ತೀರಾ. ಸೊ ಈ 5ನೇ ಎಕ್ಸ್ಟ್ರಾ ಬೋನಸ್ ಕ್ವಶನ್ ನೀವೇನಾದ್ರು ತಗೊಳ್ಬೇಕು ಅಂತಿದ್ರೆ, ಫೈಂಡ್ ದ ಜನರಲ್ ಸೊಲ್ಯೂಷನ್ ಆಫ್ ಡಿಫರೆನ್ಷಿಯಲ್ ಇಕ್ವೇಶನ್ dy/ dx + 2y = sin x. ಇಲ್ಲಿ ಬರ್ಕೋಬೇಕಾಗಿರೋದೇನಂದ್ರೆ, ಇಲ್ಲಿ p ವ್ಯಾಲ್ಯೂ, q ವ್ಯಾಲ್ಯೂ ಅಂತ ಬರ್ಕೋಬೇಕಿದೆ ಸರ್. ಇಲ್ಲಿ p ವ್ಯಾಲ್ಯೂ ಬಂದ್ಬಿಟ್ಟು 2 ಈ ಕ್ವಶನ್ ಸಂಬಂಧಪಟ್ಟ ಹಾಗೆ, ಮತ್ತೆ q ವ್ಯಾಲ್ಯೂ ಬಂದ್ಬಿಟ್ಟು sin x. ಅಷ್ಟು ಬರ್ಕಂದ್ರೆ 1 ಮಾರ್ಕ್ ಸರ್. ಸೊ ಅದನ್ನ ಬರ್ಕೊಳ್ಳೋದಕ್ಕೆ ಮೆಥಡ್ ಗೊತ್ತಿರುತ್ತೆ ಹುಡುಗರಿಗೆ. ಸೊ ಇದನ್ನ ಈಸಿಯಾಗಿ ಸಾಲ್ವ್ ಮಾಡಬಹುದು. ಇಲ್ಲ ಅಂದ್ರೆ ನಿಮ್ಗೆ ಆಲ್ರೆಡಿ XYZ ಕಂಡುಹಿಡಿಯೋದನ್ನ ಹೇಳಿದ್ವಿ, ಲೆಂತಿ ಪ್ರಾಬ್ಲಮ್ ಅಂತ, ಅದನ್ನ ಬೇಕಾದ್ರೆ ಬೋನಸ್ ಆಗಿ ಇಟ್ಕೋಬಹುದು. ಇಲ್ಲಿ ಇದನ್ನ ಕಷ್ಟ ಆಯ್ತು ಅಂತಂದ್ರೆ ಅಟ್ಲೀಸ್ಟ್ XYZ ಪ್ರತಿಯೊಬ್ರು ಮಾಡ್ತಾರೆ ಅದನ್ನ, ಆದ್ರೆ ಪ್ರತಿ ಸಲ ತಪ್ಪೇ ಮಾಡ್ತಾರೆ. ನಾವು ಕಂಡು ಮಟ್ಟಿಗೆ, ನಾವು ವ್ಯಾಲ್ಯೂಷನ್ ಹೋದ ಮಟ್ಟಿಗೆ, ನಾವು 10 ಪೇಪರ್ ವ್ಯಾಲ್ಯೂಷನ್ ಮಾಡಿದ್ರೆ ಅಲ್ಲಿ ಅಟ್ಲೀಸ್ಟ್ ಒಂದು 7-8 ಪೇಪರ್ ಆದ್ರೂ ಈ ಕ್ವಶನ್ ಈಸಿ ಅಂತ ತಗೊಂಡಿರ್ತಾರೆ ಹುಡುಗರು, ಆದ್ರೆ ಎಡವಟ್ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಅಲ್ಲಿ 9 ಎಂಟ್ರಿ ಇದೆ ಸರ್. 9 ಎಂಟ್ರಿಗೂ ಕೂಡ ನಾವು ಅಡ್ಜಾಯಿಂಟ್ ಆಫ್ ಎ ಅಂತ ಕಂಡುಹಿಡಿಯೋದ್ರಲ್ಲಿ ಎಡವಟ್ ಮಾಡ್ತಾರೆ ಹುಡುಗರು. ಆ ಮಿಸ್ಟೇಕ್ಸ್ ನಾವು ನೋಡ್ತಾನೆ ಇದೀವಿ. ಅದನ್ನ ಅವಾಯ್ಡ್ ಮಾಡೋದಕ್ಕೆ ನಾನು ಹೇಳೋದು ಅದನ್ನ ಬೋನಸ್ ಆಗಿ ಇಟ್ಕೊಳ್ಳಿ ಅಂತ ಹೇಳ್ತೀನಿ. ಈಗ ಪಾರ್ಟ್ ಡಿ ಮುಗಿಸಿದ್ರಾ? ಆಯ್ತು ಸರ್. ಪಾರ್ಟ್ ಇ ಕೊನೆಯ ಒಂದು
ಪಾರ್ಟ್ ಇದು. ಇದರಲ್ಲೂ ಕೂಡ 10 ಅಂಕದ ಪ್ರಶ್ನೆಗಳು ಬರ್ತವೆ. ಅಂದ್ರೆ ಚಾಯ್ಸ್ ಇದೆ, 6 ಮತ್ತೆ 4 ಅಲ್ವಾ ಇಲ್ಲಿ? ಹೌದು ಸರ್, ಹೌದು. ಹೇಳಿ ಅದ್ರ ಬಗ್ಗೆ. ಹಾಂ ಸರ್. ಸರ್ ಇಲ್ಲಿ 46ನೇದು ಪಾರ್ಟ್ ಇ ನಲ್ಲಿ 46 ಮತ್ತು 47ನೇ ಕ್ವಶನ್ ಅಂತ ಇದೆ. ಒಟ್ಟು ಓವರ್ ಆಲ್ ಪೇಪರ್ ಅಲ್ಲಿ 47 ಕ್ವಶನ್ಸ್ ಇದೆ ಸರ್. ಇಲ್ಲಿ ಇಂಟರ್ನಲ್ ಚಾಯ್ಸ್ ಇದೆ ಸರ್. 46ಕ್ಕೆ 2, ಒಂದು ಇಂಟಿಗ್ರಲ್ ಕ್ವಶನ್ಸ್ ಮೇಲ್ಮೇಕಾದ್ರೂ ಮಾಡ್ಬೋದು, ಅಥವಾ ಗ್ರಾಫ್ ಕ್ವಶನ್ ಇದೆ ಸರ್. ಬಹಳ ಜನ ಹುಡುಗರು ಗ್ರಾಫ್ ಕ್ವಶನ್ ತಗೊಳ್ಳೋದು. ಗ್ರಾಫ್ ಇರುತ್ತಾ? ಗ್ರಾಫ್ ಇರುತ್ತೆ ಸರ್. ಒಂದು ಗ್ರಾಫ್ ಬೇಸ್ಡ್ ಮೇಲೆ ಒಂದು ಕ್ವಶನ್ ಇರುತ್ತೆ. ಸುಲಭವಾಗಿ ಮಾಡ್ತಾರಲ್ವಾ? ಈಸಿಯಾಗಿ ಮಾಡ್ತಾರೆ ಸರ್, ಈಸಿಯಾಗಿ ಮಾಡ್ತಾರೆ. ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಹಾಕ್ತಾರೆ, 2 ಲೈನ್ ಅನ್ನ ಡ್ರಾ ಮಾಡುವಂಥದ್ದು. 2 ಲೈನ್ ಮೇಲೆ ಕೇಳುವಂಥ ಕ್ವಶನ್ಸ್ಗಳು ಬಹಳಷ್ಟಿದೆ. ಜೊತೆಗೆ 3 ಲೈನ್ದು ಇದೆ ಸರ್. ಓಕೆ, 3 ಲೈನ್ದು ಒಂದು 2 ಪ್ರಾಬ್ಲಮ್ ಆದರೂ ಪ್ರಾಕ್ಟೀಸ್ ಮಾಡಿ ತಿಳ್ಕೊಂಡಿದ್ರೆ ಒಳ್ಳೇದು ಸರ್. ಲೈನ್ ಪಾಸಿಂಗ್ ಥ್ರೂ ಆರಿಜಿನ್ ಅಂತ ಒಂದು ಕಾನ್ಸೆಪ್ಟ್ ಇದೆ, ಅದು ಇಲ್ಲ ಅಂತಂದ್ರೆ 2 ಲೈನ್ 100% ಈ 2 ಕಾನ್ಸೆಪ್ಟ್ ಮೇಲೆ ಒಂದು ಕ್ವಶನ್ ಬಂದೇ ಬರುತ್ತೆ. ಮಕ್ಕಳು ಇದನ್ನ ಈಸಿಯಾಗಿ ಮಾಡ್ತಾರೆ. ಆದ್ರೆ ಶೇಡಿಂಗ್ ಮಾಡುವಾಗ ಸ್ವಲ್ಪ ಹುಷಾರಾಗಿ ಪ್ರಾಕ್ಟೀಸ್ ಮಾಡಿ ಎಲ್ಲ ಕ್ವಶನ್ಸ್ ಲಾಸ್ಟ್ 4 ಡೇಸ್ ಹೆಂಗಿದ್ರು ಹಾಲಿಡೇ ಇದೆ, ಎಲ್ಲಿ ಶೇಡಿಂಗ್ ಮಾಡ್ತಾರೆ ಅನ್ನೋದನ್ನ ಕರೆಕ್ಟಾಗಿ ಶೇಡಿಂಗ್ ಮಾಡ್ಬಿಟ್ರೆ ಅವ್ರಿಗೆ 6 ಮಾರ್ಕ್ಸ್ ಬಂದ್ಬಿಡುತ್ತೆ ಸರ್. ಇನ್ನು ಡೆಫಿನೆಟ್ ಇಂಟೆಗ್ರಲ್ಸ್ ಅಲ್ಲಿ ಒಂದು ಕ್ವಶನ್ ಇದೆ, ಪ್ರಾಪರ್ಟಿ ಬೇಸಿಸ್ ಇದು 46ನೇದು. ಈ 46ನೇ ಕ್ವಶನ್ ಏನಿದೆ ಸರ್, ಇಂಟೆಗ್ರಲ್ ಡೆಫಿನೆಟ್ ಇಂಟೆಗ್ರಲ್ ಮೇಲೆ 4 ಪ್ರಾಪರ್ಟಿ ಇದೆ ಸರ್. 4 ಪ್ರಾಪರ್ಟಿ ಮೇಲೆ ಒಂದು ಕ್ವಶನ್ ಬರುತ್ತೆ. ಮಕ್ಕಳು ಇದನ್ನ ಪ್ರಾಕ್ಟೀಸ್ ಮಾಡೋದು ಅವಾಯ್ಡ್ ಮಾಡಿಬಿಡ್ತಾರೆ. ಬಹಳ ಜನ ಇಂಟೆಗ್ರಲ್ಸ್ ಅಂದ್ರೆ ಭಯ ಪಡ್ತಾರೆ. ಅದು ಇಂಟೆಗ್ರಲ್ ಸಿಂಬಲ್ ನೋಡೇ ಹಾವು ಅಂತ ಭಯ ಪಡ್ಬಿಡ್ತಾರೆ. ಸೊ ಅದನ್ನ ಭಯ ಪಡುವಂತ ಅವಶ್ಯಕತೆ ಇಲ್ಲ, ಯಾಕಂದ್ರೆ 4 ಪ್ರಾಪರ್ಟಿ ಇರೋದ್ರಿಂದ ಪ್ರಾಕ್ಟೀಸ್ ಮಾಡಿದ್ರೆ ಒಳ್ಳೇದು ಸರ್. ಯಾಕಂದ್ರೆ 6 ಮಾರ್ಕ್ಸ್ಗೆ ಬರೀ 6 ಮಾರ್ಕ್ಸ್ 4 ಪ್ರಾಪರ್ಟಿ ಅದ್ರ ಮೇಲೆ ಬೇಸ್ಡ್ ಮೇಲೆ ಏನು ಕ್ವಶನ್ಸ್ ಇರುತ್ತೆ, 5 ಕ್ವಶನ್ ಪೇಪರ್ ಅಲ್ಲಿ ಬಂದಿರೋಂಥದ್ದನ್ನ ನೋಡ್ಕೊಂಡ್ರೆ ಸಾಕಾಗುತ್ತೆ. ನೆಕ್ಸ್ಟ್ ಸರ್, ಇನ್ನು 47ನೇ ಕ್ವಶನ್ ಬರೋಣ ಸರ್. ಇಲ್ಲಿ 2 ಕ್ವಶನ್ ಸರ್. ಒಂದು ಡಿಟರ್ಮಿನೆಂಟ್ಸ್ ಮೇಲೆ ಕೇಳ್ಬೋದು, ಅಥವಾ ಕಂಟಿನ್ಯೂಟಿ ಅಂಡ್ ಡಿಫರೆನ್ಷಿಯಬಿಲಿಟಿ 2 ಕ್ವಶನ್ ಇರುತ್ತೆ ಇಲ್ಲಿ. ಸೊ ಬಹಳಷ್ಟು ಜನ ಮಕ್ಕಳು ಡಿಟರ್ಮಿನೆಂಟ್ಸ್ ಕ್ವಶನ್ ಈಸಿಯಾಗಿ ಮಾಡ್ತಾರೆ, ಯಾಕಂದ್ರೆ ಅಲ್ಲಿ 2-3 ಕ್ವಶನ್ ಪ್ರಾಕ್ಟೀಸ್ಗೆ ಇರೋದು. ಅದನ್ನು ಪ್ರಾಕ್ಟೀಸ್ ಮಾಡಿದ್ರೆ ಖಂಡಿತ ಇದನ್ನ ಮಾಡ್ತಾರೆ. ಅಲ್ಲಿ ಎ ಇನ್ವರ್ಸ್ ಕಂಡುಹಿಡಿಬೇಕು ಸರ್. ಎ ಇನ್ವರ್ಸ್ ಸ್ಯಾಟಿಸ್ಫೈಸ್ ದ ಈಕ್ವೇಶನ್ ಅಂತ ಕೊಟ್ಟಿದ್ದಾರೆ. ಆ ಈಕ್ವೇಶನ್ ಎ ಮ್ಯಾಟ್ರಿಕ್ಸ್ ನಲ್ಲೆಲ್ಲ ಸಬ್ಸ್ಟಿಟ್ಯೂಟ್ ಎ ಸ್ಕ್ವೇರ್ ಅದೆಲ್ಲ ಕಂಡಿಡಿದು ಈಕ್ವಲ್ ಟು 0 ಅಂತ ಬರ್ಸ್ಬೇಕು ಸರ್. ಬರ್ಸಾದ್ಮೇಲೆ ಎ ಇನ್ವರ್ಸ್ ನ ಕಂಡುಹಿಡಬೇಕು. ಅದೇ ಈಕ್ವೇಶನ್ ಯೂಸ್ ಮಾಡಿ ಇದನ್ನ ಮಾಡಬಹುದು. ಯಾಕೆ ಅಂತಂದ್ರೆ ಇಲ್ಲಿ 2-3 ಕ್ವಶನ್ ಇರೋದು ಅಷ್ಟೇನೆ. ಇಡೀ ಟೆಕ್ಸ್ಟ್ ಬುಕ್ ಅಲ್ಲಿ ಇರೋದೇ 2-3 ಕ್ವಶನ್ ಸರಿ, ಅಷ್ಟೇ ಇರೋದು. ಅಷ್ಟನ್ನ ಕರೆಕ್ಟ್ 3ರಲ್ಲಿ ಯಾವ್ದಾದ್ರು ಒಂದು ಬಂದೇ ಬರುತ್ತೆ. 2 ಬರ್ದು ಪ್ರಾಕ್ಟೀಸ್ ಮಾಡಿದ್ರೆ 2-3 ಕ್ವಶನ್ ಖಂಡಿತ ಬರುತ್ತೆ ಸರ್. ಇನ್ನು ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಎಫ್ ಆಫ್ ಎಕ್ಸ್, ಇಲ್ಲೂ ಅಷ್ಟೇ ಒಂದು 6 ಕ್ವಶನ್ ಇದೆ ಸರ್. ಕೆ ವ್ಯಾಲ್ಯೂ ಕಂಡುಹಿಡಿಯುವಂಥದ್ದು, ಅದನ್ನು ಕೂಡ 6 ಕ್ವಶನ್ ಕರೆಕ್ಟಾಗಿ ನೋಡ್ಕೊಂಡ್ರೆ ಕಂಟಿನ್ಯೂಟಿ ಮೇಲೆ ಅದನ್ನು ಕೂಡ ಎಕ್ಸಿಕ್ಯೂಟ್ ಮಾಡೋದು. ಇವೆರಡರಲ್ಲಿ ಯಾವುದು ಮಕ್ಕಳಿಗೆ ಈಸಿ ಆಗುತ್ತೋ ಸುಲಭವಾಗುತ್ತೋ ಅದನ್ನ ಮಾಡ್ಕೊಳ್ಳಿ. ಈಸಿಯಾಗಿ ನೋಡ್ಕೋಬಹುದು ಅಂದ್ರೆ ಇನ್ನು 5 ಹೇಳಿದ್ವಲ್ಲ, ಮಾಡಲ್ ಕ್ವಶನ್ ಪೇಪರ್ 3, 2 ಪ್ರಿಪರೇಟರಿ ಪೇಪರ್, ಅಷ್ಟನ್ನಾದ್ರೂ ನೋಡ್ಕೊಂಡ್ರು ಸಾಕು ಸರ್. ಖಂಡಿತ ಕ್ಲಿಕ್ ಮಾಡ್ತಾರೆ ಹುಡುಗರು. ಸೊ ಇಷ್ಟು ಓವರ್ ಆಲ್ 47 ಕ್ವಶನ್ಸ್ ನಲ್ಲಿ ಅವರು 38 ಕ್ವಶನ್ಸ್ ನ ಆನ್ಸರ್ ಮಾಡಿದ್ರೆ ಔಟ್ ಆಫ್ 80ಕ್ಕೆ 80 ಹೋಗ್ತಾರೆ. 80ಕ್ಕೆ 80 ತಗೋಬಹುದು. ಅಂದ್ರೆ ಪಾರ್ಟ್ ನಲ್ಲಿ ನಮಗೆ 6 ಮತ್ತು 4 ಅಂಕದ ಏನಿದೆಯಲ್ಲ ಭಾಳ ಯಾವ್ದಾದ್ರು ಬರುತ್ತೆ ಅಂತ ಹೇಳಿದ್ರಿ. ಒಂದು ಕಾನ್ಸೆಪ್ಟನ್ನ ಕನ್ಫ್ಯೂಸ್ ಆಗುವಂಥ ಕಾನ್ಸೆಪ್ಟನ್ನ ತಗೊಂಡು ಅದನ್ನು ಸುಲಭವಾಗಿ ಈ ಥರ ಬರೋದು ಸಾಕಾಗುತ್ತೆ ಅಂತ ಹೇಳ್ಬೋದಾ? ಹಾಂ ಸರ್. ಈಗ ಉದಾಹರಣೆಗೆ ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ತಗೊಳ್ಳೋಣ, 47ನೇದು. So that the function f of x equal to kx plus 1 if x lesser than or equal to 5 ಅಂತ ಕೊಟ್ಟಿದ್ದಾರೆ. 3x minus 5 if x greater than 5 is a continuous at x is equal to 5 ಅಂತ ಕೊಟ್ಟಿದ್ದಾರೆ ಸರ್. ಸರ್ ವಿದ್ಯಾರ್ಥಿಗಳು ಫಸ್ಟ್ ಮಾಡಬೇಕಾಗಿರೋದು, ಇವ್ರು ಏನು ಹೇಳಿದ್ದಾರೆ, ಕಂಟಿನ್ಯೂಸ್. ಯಾವಾಗಲೂ ಒಂದು ಗ್ರಾಫ್ ಕಂಟಿನ್ಯೂಸ್ ಅಂದ್ರೆ ಎಡಗಡೆಯಿಂದನೂ ಮತ್ತೆ ಬಲಗಡೆಯಿಂದನೂ ಎಲ್ಲೂ ಗ್ಯಾಪ್ ಇಲ್ದ್ರೆ ಕಂಟಿನ್ಯೂಸ್ ಆಗಿದೆ ಅಂತ. ಇವ್ರೇನ್ ಮಾಡಬೇಕು, ಲೆಫ್ಟ್ ಹ್ಯಾಂಡ್ ಲಿಮಿಟ್ LHL equal to RHL equal to f of 5 ಅಂತ ಬರೀಬೇಕು ಸರ್, 1 ಮಾರ್ಕ್. ನೆಕ್ಸ್ಟ್ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಏನಿದೆ, kx plus 1 ಆಸ್ ಎಕ್ಸ್ ಟೆಂಡ್ಸ್ ಟು 5 ಅಂತ ಬರ್ಕೋಬೇಕಾಗುತ್ತೆ. ರೈಟ್ ಹ್ಯಾಂಡ್ ಲಿಮಿಟ್ ಏನಿದೆ ಬಲಗಡೆ, ಅಂದ್ರೆ ಎಕ್ಸ್ 2 ರೀತಿ ಭಾಗ ಮಾಡಿದ್ದಾನೆ ಸರ್ ಅವನು, 5ರಿಂದ ಒಳಗಡೆ 5ರಿಂದ ಮೇಲಕ್ಕೆ ಅಂತ. 5ನ ಎಡಗಡೆಗೆ kx plus 1 ತಗೊಳ್ಳಿ, 5ನ ಬಲಗಡೆಗೆ 3x minus 5 ಅಂತ ತಗೊಳ್ಳಿ. ಈ ಎಕ್ಸ್ ಜಾಗದಲ್ಲಿ 5 ಹಾಕ್ಬೇಕು ಸರ್ ಅವರು. 5k plus 1 ಬರುತ್ತೆ. ಮತ್ತೆ ಬಲಗಡೆಗೆ 5 ಹಾಕಿದ್ರೆ 5 3 15 minus 5, 5k plus 1 ಈಕ್ವಲ್ ಟು 15 minus 5 ಸರ್. 15 minus 5 ಅಂದ್ರೆ 10 ಬಂತು. ಇಲ್ಲಿ 5k plus 1 ಇದೆ. ಈಗ 5k ವ್ಯಾಲ್ಯೂ ಬಂದ್ಬಿಟ್ಟು 10, ಈ 1 ಸಬ್ಟ್ರಾಕ್ಟ್ ಮಾಡಿದಾಗ ಸರ್ ಅದು 10 minus 1 ಆಗುತ್ತೆ, 9 ಆಗುತ್ತೆ. ಈಗ k ವ್ಯಾಲ್ಯೂ ಬಂದ್ಬಿಟ್ಟು 9/5 ಬರೆಸ್ಬೇಕು ಸರ್. 9/5 ಬಂತು ಅಂತಂದ್ರೆ ಅವ್ರಿಗೆ 4 ಮಾರ್ಕ್ಸ್ ಸರ್. ಇಲ್ಲಿ ಈ 4 ಮಾರ್ಕ್ಸ್ ನ ಈಸಿಯಾಗಿ ತಗೋಬಹುದು. ತುಂಬಾ ಎಲಿಮೆಂಟರಿ ಲೆವೆಲ್ ಕ್ವಶನ್ಸ್ ಸರ್ ಇವೆಲ್ಲ. ಸೊ ಏನ್ ಮಾಡಬೇಕು, ಫಸ್ಟ್ ಸ್ಟೆಪ್ ಏನು, ಲೆಫ್ಟ್ ಹ್ಯಾಂಡ್ ಲಿಮಿಟ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಲಿಮಿಟ್ ಈಕ್ವಲ್ ಟು f of 5. ಅದು ಯಾವ ಎಲ್ಲಿ ಕಂಟಿನ್ಯೂಸ್ ಅಂತ ಕೊಟ್ಟಿರ್ತಾರೆ ಅದು 1 ಮಾರ್ಕ್ ಅದಕ್ಕೆ. ಎರಡನೇ ಮಾರ್ಕ್ ಏನಂದ್ರೆ ಲೆಫ್ಟ್ ಹ್ಯಾಂಡ್ ಲಿಮಿಟ್ಗೆ kx plus 1 ಆಸ್ ಎಕ್ಸ್ಟೆಂಡ್ಸ್ ಟು 5 ಅಂತ ಬರೀಬೇಕು. ರೈಟ್ ಹ್ಯಾಂಡ್ ಲಿಮಿಟ್ಗೆ ಲಿಮಿಟ್ ಎಕ್ಸ್ಟೆಂಡ್ಸ್ ಟು 5 3x minus 5 ಅಂತ ಬರೀಬೇಕು. ಬರೆದಾದ್ಮೇಲೆ ಎಕ್ಸ್ ಜಾಗದಲ್ಲಿ 5ನ ಸಬ್ಸ್ಟಿಟ್ಯೂಟ್ ಮಾಡಬೇಕು, ಕೆ ವ್ಯಾಲ್ಯೂನ 9/5 ಅಂತ ಬರ್ಸ್ಬೇಕು ಸರ್. ಬರ್ಸಿದ್ರೆ ಇವ್ರಿಗೆ ಅಲ್ಲಿ 4 ಮಾರ್ಕ್ಸ್ ಬರುತ್ತೆ ಸರ್ ಈಸಿಯಾಗಿ. ಬಹಳ ಸುಲಭವಾಗಿ ಹೇಳಿದ್ರಿ. ಅಷ್ಟು ಸುಲಭವಾಗಿ ವಿದ್ಯಾರ್ಥಿಗಳು ಮಾಡ್ಲಿಕ್ಕೆ ಸಾಧ್ಯ ಆಗುತ್ತಾ?
ಖಂಡಿತ ಆಗುತ್ತೆ ಸರ್. ಫೋಕಸ್ಡ್ ಆಗಿ ಮಾಡಬೇಕು. ನೀವು ಪ್ರಾಕ್ಟೀಸ್ ಮಾಡ್ತಾ ಇರ್ತಾರ ವಿದ್ಯಾರ್ಥಿಗಳಿಗಲೇ, ಈಗ ಆಲ್ರೆಡಿ ಪ್ರಾಕ್ಟೀಸ್ ಮಾಡಿರ್ತಾರೆ, ಮತ್ತೆ ಏನಾಗ್ಬಿಡುತ್ತೆ ಸರ್, ಡೈವರ್ಟ್ ಆಗ್ಬಿಡ್ತಾರೆ. ಈಗ ಮಕ್ಕಳು, ಬಹಳಷ್ಟು ಮಕ್ಕಳದು ಅಟೆನ್ಷನ್ ಸ್ಪ್ಯಾನ್ ತುಂಬಾ ಕಡಿಮೆ ಆಗ್ಬಿಟ್ಟಿದೆ. ರೀಲ್ಸ್ ನೋಡಿ 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 ಅಟೆನ್ಷನ್ ಸ್ಪ್ಯಾನ್ ಕಡಿಮೆ ಆಗಿದೆ ಸರ್. ಅದನ್ನ ಕಡಿಮೆ ಮಾಡಿ, ಮೊಬೈಲ್ ಗೀಳಿಗೆ ಬೀಳೋದನ್ನ ಸ್ವಲ್ಪ ಕಡಿಮೆ ಮಾಡಿ, ಈಗ ಅವರು ಫಿನಿಶಿಂಗ್ ಲೈನ್ ಅಲ್ಲಿ ಇದ್ದಾರೆ. ಇದು ಬೇಕಾದ್ರೆ ಮೊಬೈಲ್ ನಾಳೆನೂ ಸಿಗುತ್ತೆ, ಆದ್ರೆ ಈ ಫಿನಿಶಿಂಗ್ ಲೈನ್ ಅಲ್ಲಿ ಇರೋ ರೇಸ್ ಕಂಪ್ಲೀಟ್ ಮಾಡ್ಬೇಕಂತಂದ್ರೆ ಅವರು ಮೊಬೈಲ್ ಗೀಳನ್ನ ಬಿಟ್ಟು ಈಗ ಫೋಕಸ್ಡ್ ಆಗಿ ಕಂಟಿನ್ಯೂಸ್ ಆಗಿ ಇನ್ನೊಂದು ಮಂತ್ ಟ್ರೈ ಮಾಡಿದ್ರೆ ಸರ್, ಎಲ್ಲರೂ ಕೂಡ ಸಕ್ಸಸ್ಫುಲ್ ಆಗಿ ಸೆಕೆಂಡ್ PU ನ ಕ್ಲಿಯರ್ ಮಾಡ್ಬೋದು, CET ಕೂಡ ಕ್ಲಿಯರ್ ಮಾಡ್ಬೋದು. ಖಂಡಿತವಾಗ್ಲೂ ಏನೇನು ಆಸೆ ಆಕಾಂಕ್ಷೆಗಳು ನೀವು ಆಗಲೇ ಕೂಡ ಹೇಳಿದ್ರಿ. ಸೈನ್ಸ್ ವಿದ್ಯಾರ್ಥಿಗಳಿಗೆ ಅವಕಾಶಗಳು ಭಾಳಷ್ಟಿದಾವೆ, ಪಾಸ್ ಆಗೋದು ಮಾತ್ರ ಬಾಕಿ. ಅಂದರೆ ಈಗ ನೀನು ಫೇಲ್ ಆಗೋ ಅವಕಾಶನೇ ಇಲ್ಲ, ಅವಶ್ಯಕತೆಯೂ ಇಲ್ಲ. ಯಾಕೆ ಅಂತಂದರೆ ಅಷ್ಟರ ಮಟ್ಟಿಗೆ ಕ್ವಶನ್ ಪೇಪರ್ ಪ್ಯಾಟ್ರನ್ ಆಗಿರ್ಬೋದು, ಬ್ಲೂ ಪ್ರಿಂಟು, ಆಮೇಲೆ ಇಲಾಖೆಯವರು ಕೂಡ ವಿದ್ಯಾರ್ಥಿ ಸ್ನೇಹಿ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ಪಾಸ್ ಆಗೋದಕ್ಕೆ ಭಾಳ ಸುಲಭವಾಗಿ ಮಾಡಿದ್ದಾರೆ. ಫೇಲ್ ಆಗ್ತಾನೆ ಅಂತಂದರೆ ವಿದ್ಯಾರ್ಥಿ ಅವ್ನು ಬೇಕು ಅಂತ ಫೇಲ್ ಆಗಬೇಕೆ ಹೊರತು ಇನ್ನೇನು ಅವನು ಎಕ್ಸಾಮ್ ಅಟೆಂಡ್ ಮಾಡಿದೆ ಅಥವಾ ಖಾಲಿ ಪೇಪರ್ ಕೊಟ್ಟು ಫೇಲ್ ಆಗಬೇಕೆ ಹೊರತು ಅಟೆಂಡ್ ಮಾಡಿ ಅವ್ನು ಸ್ವಲ್ಪ ಆದರೂ ಬರದ ಅಂತಂದ್ರೂ ಕೂಡ ಅವನು ಡೆಫಿನೆಟ್ಲಿ ಪಾಸ್ ಆಗೇ ಆಗ್ತಾನೆ. ಆ ನಿಟ್ಟಿನಲ್ಲಿ ಕೂಡ ಇಲಾಖೆಯವರು ಭಾಳ ಕಷ್ಟಪಡ್ತಾ ಇದ್ದಾರೆ ಒಳ್ಳೆಯ ರಿಸಲ್ಟ್ ತರಲಿಕ್ಕೆ. ಹಾಗೆ ಕೂಡ ಸೈನ್ಸ್ ವಿದ್ಯಾರ್ಥಿಗಳಿಗೆ ಅವಕಾಶಗಳು ಅಗಾಧವಾಗಿದೆ. ನೀನು ಜಸ್ಟ್ ಪಾಸ್ ಆದರೂ ಕೂಡ ಬೇರೆ ಬೇರೆ ಆಪರ್ಚುನಿಟಿಗಳು ತುಂಬ ಸಿಗ್ತವೆ. ನಮ್ಮಲ್ಲಿ ಸೈನ್ಸಲ್ಲಿ ಪ್ಲಸ್ ಪಾಯಿಂಟ್ ಏನು ಗೊತ್ತಾ ಸರ್, ಜಸ್ಟ್ ಪಾಸ್ ಅನ್ನೋ ಕಾನ್ಸೆಪ್ಟ್ ಇಲ್ಲ. ಯಾಕೆ ಅಂತಂದ್ರೆ ಸೈನ್ಸಲ್ಲಿ ಪಾಸ್ ಆಗಿದೆ ಅಂದ್ರೆ ಹುಡುಗ ಒಂದು ಡಿಸ್ಟಿಂಕ್ಷನ್ ಇರ್ತಾನೆ, ಇಲ್ಲ ಫಸ್ಟ್ ಕ್ಲಾಸ್ ಇರ್ತಾರೆ, ಇಲ್ಲ ಸೆಕೆಂಡ್ ಕ್ಲಾಸ್ ಇರ್ತಾರೆ. ಯಾಕಂದ್ರೆ ಲ್ಯಾಬ್ ಅಲ್ಲಿ ಬಹಳ ಜನ ಎಕ್ಸಿಕ್ಯೂಟ್ ಚೆನ್ನಾಗಿ ಮಾಡ್ತಾರೆ. ಲ್ಯಾಬ್ ಮಾರ್ಕ್ಸ್ ಎಲ್ಲ ತುಂಬಾ ಸೇರ್ಕೊಂಡವ್ರಿಗೆ 90 ಮಾರ್ಕ್ಸ್ ಲ್ಯಾಬ್ ಇರುತ್ತೆ ಸರ್. ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಮಾರ್ಕ್ಸ್ ಸೇರಿದಾಗ ಅವ್ರ ಪರ್ಸೆಂಟೇಜ್ ಯಾವಾಗ್ಲೂ ಅಷ್ಟೇನೆ ಸೆಕೆಂಡ್ ಕ್ಲಾಸ್ ಮೇಲೆ ಇರುತ್ತೆ ಹೊರತು ಥರ್ಡ್ ಕ್ಲಾಸ್ ಜಸ್ಟ್ ಪಾಸ್ ಅನ್ನೋದು ಕಾನ್ಸೆಪ್ಟ್ ಇಲ್ಲ. ಓಕೆ, ಇನ್ನು ಸೆಕೆಂಡ್ ಕ್ಲಾಸ್ ಅಂತೂ ಅದು ನಾರ್ಮಲ್ ಬೇಸಿಕ್ ಆಗಿರುತ್ತೆ. ಇನ್ನು ಸ್ವಲ್ಪ ಎಫರ್ಟ್ ಆಗಿದ್ರೆ ಫಸ್ಟ್ ಕ್ಲಾಸ್. ಹೌದು ಸರ್, ಇನ್ನು ಹೌದು. ಈಗ ನೀವು ಹೇಳಿದಾಗೆ ಈ ಕಾರ್ಯಕ್ರಮ ಕೇಳ್ತಾ ಇರೋರು ಈ ತರ ಒಂದು ಸ್ಟ್ರಾಟಜಿ ಮಾಡಿದ್ರೆ ಮ್ಯಾಥಮೆಟಿಕ್ಸ್ ಅಲ್ಲೂ ಕೂಡ 60 ಅಬೌವ್ ತೆಗಿಬಹುದು ಸರ್. ಖಂಡಿತವಾಗ್ಲೂ ಅದೇ ಆಶಯ ಕೂಡ ನಮ್ಮದು, ಒಳ್ಳೆಯ ಅಂಕವನ್ನು ತೆಗಿಲಿ ಅಂತ ಹೇಳಿ. ಈಗ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದ್ಬಿಟ್ಟಿದ್ದೀವಿ ಮಹಾಂತೇಶ್ ಅವರೇ. ಈಗ ನಮ್ಮ ವಿದ್ಯಾರ್ಥಿಗಳಿಗೆ ಕಡೆಯ ಹಂತದ ಪ್ರಿಪ್ರೇಷನಲ್ಲಿ ಇರ್ತಾರೆ. ಅಂದರೆ ನಾವು ಆಗಲೇ ಕೂಡ ಹೇಳಿದ್ವಿ, ಹಾರ್ಡ್ ವರ್ಕ್ಕಿಂತ ಸ್ಮಾರ್ಟ್ ವರ್ಕ್ಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿ. ಯಾಕೆಂತಂದ್ರೆ ಈಗ ಕೂತ್ಕೊಂಡು ನಾವೆಲ್ಲನೂ ಪ್ರಾಕ್ಟೀಸ್ ಮಾಡ್ತಾ ಕೊಡ್ಲಿಕ್ಕೆ ಆಗೋದಿಲ್ಲ. ಕೊನೆಯ ಮೂಮೆಂಟ್ನಲ್ಲಿ ಯಾವ ರೀತಿ ಅವರ ತಯಾರಿ ಇರಬೇಕು, ಆಮೇಲೆ ಎಕ್ಸಾಮ್ ಇನ್ನೇನು ಹತ್ರ ಬಂತು, ಗಾಬರಿ ಆಗಬಾರ್ದು. ಆ ಉದ್ದೇಶಕ್ಕಾಗಿ ಫಾರ್ಮುಲಾಸ್ಗಳು ಮ್ಯಾಥಮೆಟಿಕ್ಸ್ ಅಂದರೆ ಬಹಳಷ್ಟು ಇರ್ತವೆ. ಅದನ್ನು ಕೂಡ ಡೈಲಿ ಪ್ರಾಕ್ಟೀಸ್ ಮಾಡುವಂಥದ್ದು, ಬರೆದಿಟ್ಕೊಳ್ಳೋವಂಥದ್ದು, ನಮ್ಮ ಕಣ್ಣು ಕಾಣುವಂಥದ್ದು ಇಟ್ಕೋಬೋದು. ಆ ಥರ ಇಟ್ಕೊಂಡಾಗಲೂ ಕೂಡ ವಿದ್ಯಾರ್ಥಿಗಳಿಗೆ ತಲೆ ಹೋಗ್ತಾ ಇದ್ದಾಗ ಯಾವುದಾದ್ರೂ ಫಾರ್ಮುಲಾ ನೆನಪಾರು ಆಗುತ್ತೆ. ನೀನು ತಪ್ಪು ಬರೀತೀಯೋ ಬಿಡ್ತೀಯೋ, ನಿನಗೆ ಗೊತ್ತಿಲ್ಲ, ಸರಿನೇ ಬರೆದು ಬಿಡ್ತೀಯಾ ಫಾರ್ಮುಲಾಸ್. ಆ ನಿಟ್ಟಿನಲ್ಲಿ ಕೊನೆಯದಾಗಿ ಏನು ಹೇಳ್ತೀರಿ ವಿದ್ಯಾರ್ಥಿಗಳಿಗೆ? ಸರ್, ವಿದ್ಯಾರ್ಥಿಗಳು ಮೊದಲನೇದಾಗಿ ಸರ್ ನಾವೇನು ಹೇಳಬೇಕು ಅಂತಂದರೆ ಆರೋಗ್ಯನ ಕಾಪಾಡ್ಕೊಳ್ಬೇಕು, ತುಂಬ ಇಂಪಾರ್ಟೆಂಟ್. ಹೊರಗಡೆ ಊಟ ತಿನ್ನೋದು ಅಥವಾ ಇನ್ನೇನೋ ತಿಂದು ಆರೋಗ್ಯ ಕೆಡಿಸ್ಕೋಬೋದು. ಸಣ್ಣ ನೆಗಡಿ ಆದರೂ ಕೂಡ ಎಕ್ಸಾಮ್ ಹಾಲಲ್ಲಿ ಬರೆಯೋದಕ್ಕೆ ಕಷ್ಟ ಆಗುತ್ತೆ. ಇಂಥದನ್ನ ಅವಾಯ್ಡ್ ಮಾಡಿ. ಈಗ 4 ದಿನ ಅಲ್ಲಿ ಮ್ಯಾಥಮೆಟಿಕ್ಸ್ಗೆ ಏನಿದೆ, ತುಂಬ ಎಲ್ಲ ಎಕ್ಸಾಮ್ಗೂ ಸರ್ ನೀವು ಟೈಮ್ ಟೇಬಲ್ ನೋಡಿದ್ರೆ ಮಕ್ಳಿಗೆ ಗೊತ್ತಿರುತ್ತೆ. ಈಗ ಆಲ್ರೆಡಿ ಎಲ್ಲ ಎಕ್ಸಾಮ್ಗೂ 2 ದಿನ ಲೀವ್ ಇದೆ. ಮ್ಯಾಥಮೆಟಿಕ್ಸ್ಗೆ 4 ದಿನ ಇದೆ, ಬಯಾಲಜಿಗೆ 1 ದಿನ. ಬಯಾಲಜಿ ಮತ್ತು ಕಂಪ್ಯೂಟರ್ ಸೈನ್ಸ್ 16ನೇ ತಾರೀಕು ಬೀಳುತ್ತೆ, ಅವ್ರಿಗೆ 1 ದಿನ ಬೀಳುತ್ತೆ. ಸೊ ಈ 4 ದಿನದಲ್ಲಿ ಬಯಾಲಜಿ ಮತ್ತು ಅಥವಾ ಕಂಪ್ಯೂಟರ್ ಸೈನ್ಸ್ ಜೊತೆಗೆ ಮ್ಯಾಥಮೆಟಿಕ್ಸ್ನು ಓದ್ಕೊಂಡ್ರೆ ಕ್ಲೀನಾಗಿ ಒಳ್ಳೆ ಸ್ಕೋರಿಂಗ್ ಮಾಡ್ಕೊಳ್ಬೋದು ಸರ್. ಒಳ್ಳೆ ಸ್ಕೋರಿಂಗ್ ಮಾಡ್ಕೋಬೋದು. ಸೊ ಈಸಿಯಾಗಿದೆ. ಮತ್ತು ಎಷ್ಟೇ ಪ್ಯಾನಿಕ್ ಆಗಿದ್ರು ಕೂಡ ಈಗ ಬಹಳಷ್ಟು ವಿದ್ಯಾರ್ಥಿಗಳು ನಾವು ಸೈಕಾಲಜಿಕಲಿ ನೋಡಿದ್ದೀವಿ, ಏನಾಗ್ಬಿಡುತ್ತೆ ಎಕ್ಸಾಮ್ ಟೈಮಲ್ಲಿ ಸ್ವಲ್ಪ ಆರೋಗ್ಯ ಕೆಡೋದು, ಹೊಟ್ಟೆ ನೋವು ಬರೋದು, ಇಲ್ಲ ವಾಮಿಟಿಂಗ್ ಸೆನ್ಷನ್ ಆಗೋದು, ಇಂತೆಲ್ಲ ಆಗ್ಬಿಡುತ್ತೆ. ರಾತ್ರಿ ಎಲ್ಲ ಓದ್ತಾರೆ. ಆ ಥರ ಎಲ್ಲ ಮಾಡೋದು ಬೇಡ. ಈಸಿಯಾಗಿ ಒಂದು ಸ್ಮಾರ್ಟ್ ವರ್ಕ್, ನೀವು ಹೇಳಿದಾಗೆ ಸ್ಮಾರ್ಟ್ ವರ್ಕ್ ಮಾಡ್ಕೊಂಡು ಫಿನಿಶಿಂಗ್ ಲೈನಲ್ಲಿದ್ದಾರೆ, ಆ ಫಿನಿಶಿಂಗ್ ಲೈನ್ನ ಎಕ್ಸಿಕ್ಯೂಟ್ನ ಪರ್ಫೆಕ್ಷನ್ ಮಾಡಬೇಕು. ಆ ಪರ್ಫೆಕ್ಟ್ ಮಾಡೋದಕ್ಕೆ ತುಂಬ ತಾಳ್ಮೆಯಿಂದ ಇರಲಿ. ಏನಾದರೂ ನಿಮಗೆ ಗೈಡೆನ್ಸ್ ಇದು ಮಾಡಬೇಕು, ಖಂಡಿತ ಅವ್ರ ಟೀಚರ್ಸ್ನ ಕೇಳಿದ್ರೆ ಸರ್, ಯಾರೂ ಬೇಡ, ಅವರು ಟೀಚರ್ಸ್ನ ಹೋಗ್ಬಿಟ್ಟು ನನಗೆ ಇಂಥ ಕಡೆ ನನಗೆ ಎಲ್ಲೋ ಕನ್ಫ್ಯೂಸ್ ಆಗ್ತಾ ಇದೆ ಅಂತ ಅವ್ರನ್ನ ಕೇಳಿದ್ರೆ, ಅವರೇ ನಿಯರೆಸ್ಟ್ ಸಿಗೋರು ಮತ್ತೆ ಜಲ್ದಿ ಸಿಗೋರು ಅಂತ ಅವ್ರ ಲೆಕ್ಚರರ್ಸ್. ಅವ್ರಿಗೆ ಒಂದು ಹೇಳಿದ್ರೆ ಖಂಡಿತ ಅವರು ಕೌನ್ಸಿಲಿಂಗ್ ಮಾಡಿ ಈ ಥರ ಮಾಡ್ಕೋ, ಇಲ್ಲಿ ಹಿಂಗೆ ಮಾಡ್ಕೋ ಅಂತ ಹೇಳ್ತಾರೆ ಸರ್. ಸೊ ಅದರಲ್ಲೂ ಈ ನೀವು ಪರೀಕ್ಷೆ ಸಿದ್ಧರಾಗೋಣ ಬನ್ನಿ ಅನ್ನೋ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ, ತುಂಬ ಅದ್ಭುತವಾದ ಕಾರ್ಯಕ್ರಮ ಸರ್. ಈ ಕಾರ್ಯಕ್ರಮ ಕೇಳಿಸ್ಕೊಂಡು ಪೋಷಕರು ಅದೇ ಕಾರ್ಯಕ್ರಮನ ಮಕ್ಕಳಿಗೂ ಮನದಟ್ಟ ಮಾಡಿ ಇಷ್ಟೇ ಇದೆ ಅಂತ ಹೇಳಿದ್ರೆ ಖಂಡಿತ ಇದು ಸಕ್ಸಸ್ಫುಲ್ ಆಗ್ತಾರೆ. ಎಲ್ರಿಗೂ ಕೂಡ ನಾನು ಆಲ್ ದ ಬೆಸ್ಟ್ ಹೇಳ್ತಾ, ಎಕ್ಸಾಮ್ನ ತುಂಬ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿ. ಯು ಆರ್ ಇನ್ ದ ಲಾಸ್ಟ್ ಪೇಸ್ ಆಫ್ ದ ಯುವರ್ ಅಡಲ್ಸೆಂಟ್ ಏಜ್. ಹೌದು, ಅವರು ಎಕ್ಸಿಕ್ಯೂಟ್ ಮಾಡಿ ಪರ್ಫೆಕ್ಷನ್ ಆಗಿ ಹೋಗ್ಬಿಟ್ರೆ ನೆಕ್ಸ್ಟ್ ಇದೊಂದೇ ಇಯರ್ಲಿ ಸರ್. PUC ಒಂದೇ ಇಯರ್ಲಿ ಸ್ಕೀಮ್ ಅಂತ ಇರೋದು. ನೆಕ್ಸ್ಟ್ ಇನ್ನೆಲ್ಲ ಹೋದ್ರೂ ಸೆಮಿಸ್ಟರೇ, 3 ತಿಂಗಳಿಗೆ ಎಕ್ಸಾಮ್ ಬಂದ್ಬಿಡುತ್ತೆ. ಸೊ ಈ ಇಯರ್ಲಿ ಇರೋದು ಲಾಸ್ಟ್ ಇರೋದ್ರಿಂದ ತುಂಬ ಅದ್ಭುತವಾಗಿ ಎಕ್ಸಿಕ್ಯೂಟ್ ಮಾಡಿ ಸಕ್ಸಸ್ಫುಲ್ ಆಗಿ ಬನ್ನಿ ಅಂತ ಹೇಳ್ತೀವಿ ಸರ್. ಆಮೇಲೆ ಮ್ಯಾಥಮೆಟಿಕ್ಸ್ ಅಂದಾಗ ಫಾರ್ಮುಲಾಸ್ಗಳು ಭಯ, ಭೂತ ಥರ ಕಾಣ್ಬಿಡ್ತದೆ ಅಲ್ವಾ? ಫಾರ್ಮುಲಾಸ್ಗಳು ತುಂಬ ಇದಾವೆ ನಿಮ್ಮಲ್ಲಿ? ಇಲ್ಲ ಸರ್, ನಮ್ಮಲ್ಲಿ ಅಷ್ಟೊಂದು ಫಾರ್ಮುಲಾಸ್ ಇಲ್ಲ ಸರ್. ಓಕೆ,
ನಾನು ಹೇಳಿದಾಗೆ ನಿಮಗೆ ಒಂದು ಫಾರ್ಮುಲಾ ನಾನು ಹೇಳಿದೆ ಆಲ್ರೆಡಿ. ಹೌದು. ಒಂದು 4-5 ಫಾರ್ಮುಲಾ ಬರೆಯೋ ಜಾಗದಲ್ಲಿ ಬರೆದ್ರೆ ಅವ್ರಿಗೆ ಒಂದೊಂದು ಮಾರ್ಕ್ ಆದ್ರೂ ಬರುತ್ತೆ. ಅದು ಏನಂದ್ರೆ ಡಿಸ್ಟೆನ್ಸ್ ಬಿಟ್ವೀನ್ 2 ಸ್ಕ್ಯೂ ಲೈನ್ಸ್, ಡಿಸ್ಟೆನ್ಸ್ ಬಿಟ್ವೀನ್ 2 ಪ್ಯಾರಲಲ್ ಲೈನ್ಸ್, ಮತ್ತೆ ಪ್ರಾಬಬಿಲಿಟಿ ಬೇಸ್ ಥಿಯರಮ್. ಇದು 3 ಫಾರ್ಮುಲಾ ಖಂಡಿತ ಅವ್ನು ಬರೀಲೇಬೇಕು. ಈ 3 ಫಾರ್ಮುಲಾ ಇರೋದು. ಸರಿ, ನನಗೆ ಕಂಡ್ಪಟ್ಟಿಗೆ ಸರ್ ಓವರ್ ಆಲ್ ನೋಡಿದಾಗ ನಾವು 3 ಫಾರ್ಮುಲಾ ನಾನು ಬರೆದು ನೆನಪು ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಸಾಕು. ಇನ್ನು ಮಿಕ್ಕಿದ್ದೆಲ್ಲವೂ ಅದು ಆಸ್ ಯೂಶುವಲ್ ಅವ್ನಿಗೆ ಕರಗತವಾಗ್ಬಿಟ್ಟಿರುತ್ತೆ. ಸಣ್ಣ ಸಣ್ಣದು ಟ್ರಿಗ್ನಾಮೆಟ್ರಿಲ್ ಬರೋಂಥದ್ದು ಅಥವಾ ಇನ್ವರ್ಸ್ ಟ್ರಿಗ್ನಾಮೆಟ್ರಿಲ್ ಬರೋಂಥದ್ದು ಇವೆಲ್ಲ ಕರಗತವಾಗಿರುತ್ತೆ. ಅದರಲ್ಲೂ ಕೂಡ ಈ ಇನ್ವರ್ಸ್ ಟ್ರಿಗ್ನಾಮೆಟ್ರಿನಲ್ಲಿ ರೇಂಜ್ ಮತ್ತೆ ಡೊಮೈನ್ ಕೇಳ್ತಾರೆ ಸರ್. ಆ ರೇಂಜ್ 1 ಮಾರ್ಕ್ಸ್ಗೆ ಆ ರೇಂಜು ಡೊಮೈನ್ ಒಂದು ಟೇಬಲ್ ಇದೆ. ಆ ಟೇಬಲ್ನ ಅವರು ಓದ್ಕೊಂಡ್ರೆ ತುಂಬಾ ಒಳ್ಳೇದು. ಡೊಮೈನ್ ಏನು, ರೇಂಜ್ ಏನು, ಅದ್ರ ಮೇಲೆ ಕಡಾಖಂಡಿತ 1 ಮಾರ್ಕ್ ಕ್ವಶನ್ ಇದೆ ಡಿಫಾಲ್ಟ್ ಆಗಿ. ಅಂಥದನ್ನ ಅವರು ನೋಡ್ಕೋಬೇಕು. ಅಷ್ಟು ಬಿಟ್ರೆ ಸರ್, ಈ 4-5 ಜಾಗದಲ್ಲಿ ಬಿಟ್ರೆ ಇನ್ನೆಲ್ಲೂ ಅಂತ ಹೇಳ್ಕೊಳ್ಳೋಂತಹ ಅಥವಾ ತುಂಬಾ ಬರೆದು ಪ್ರಾಕ್ಟೀಸ್ ಮಾಡೋಂಥದ್ದು ಇಲ್ಲ ಸರ್. ಇಲ್ಲ ಅಲ್ವಾ? ಓಕೆ ಮಹಾಂತೇಶ್ ಅವರೇ, ಭಾಳ ಸಂತೋಷ. ಕಾರ್ಯಕ್ರಮದ ಕಡೆಯ ಹಂತಕ್ಕೆ ಬಂದ್ಬಿಟ್ಟಿದ್ವಿ. ಈಗ ವಿದ್ಯಾರ್ಥಿಗಳಿಗೆ ಮ್ಯಾಥಮೆಟಿಕ್ಸ್ ಅನ್ನುವಂತಹ ಭೂತ ಏನು ಮಾರ್ಚ್ 14ನೇ ತಾರೀಕು ಎಕ್ಸಾಮ್ ಬರೀಲಿಕ್ಕೆ ಹೋಗ್ತಾ ಇದ್ದಾರೆ, ಅದು ಭೂತ ಅಲ್ಲ. ಅದು ನೀವು ಅಂದ್ಕೊಂಡಿರೋಂಥದ್ದೇ ಭೂತ. ಇಷ್ಟು ಸುಲಭವಾಗಿ ನಾವು ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ಬೋದು ಮತ್ತು ಸುಲಭವಾಗಿ ನಾವು ಹೆಂಗೆ ಎಕ್ಸಿಕ್ಯೂಟ್ ಮಾಡ್ಬೋದು ಅನ್ನೋದು ಬಹಳ ಮುಖ್ಯ ಆಗುತ್ತೆ. ನೀವು ಹೇಳಿದ ಕೆಲವೊಂದು ಸಲಹೆ ಸೂಚನೆಗಳನ್ನು ಕೂಡ ವಿದ್ಯಾರ್ಥಿಗಳು ಗಮನಿಸಿದ್ರೆ ಸುಲಭವಾಗಿ ಮಾಡ್ಬೋದು. ಅಂದರೆ ಪಾಸ್ ಆಗ್ಲಿಕ್ಕೆ ಸಮಸ್ಯೆ ಇಲ್ಲ. ಇಲ್ಲ ಸರ್, ಇಲ್ಲ ಇಲ್ಲ. ಫೇಲ್ ಆಗ್ಲಿಕ್ಕೆ ಸಮಸ್ಯೆ ಇದೆ ಹೊರತು ಪಾಸ್ ಆಗ್ಲಿಕ್ಕೆ ಸಮಸ್ಯೆ ಇಲ್ಲ. ನಿಮಗೆ ಬರೀ ಖಾಲಿ ಪೇಪರನ್ನು ಕೊಟ್ಟು ಬಂದರೆ ಫೇಲ್ ಆಗ್ಬೋದೇ ಹೊರತು, ಇಲ್ಲ ಎಕ್ಸಾಮ್ ಅಟೆಂಡ್ ಮಾಡಲಾಂದ್ರೆ ಫೇಲ್ ಆಗ್ಬೋದೇ ಹೊರತು, ನೀನು ಕೂತ್ಕೊಂಡು ಒಂದು ಸಮಾಧಾನವಾಗಿ ಒಂದು 3 ಗಂಟೆ ಕಾಲಾವಕಾಶದಲ್ಲಿ ನಿನಗೆ ಏನು ಗೊತ್ತಿದೆ ಅನ್ನೋದನ್ನು ಬರೋರು ಕೂಡ 20-25 ಅಂಕವನ್ನು ತಗೋಬಹುದು. ಅಂದರೆ ಅಷ್ಟು ಮಟ್ಟಿಗೆ ನೀವು ಕೇಳುವ ಚಾಪ್ಟರ್ಗಳನ್ನ ಫೋಕಸ್ ಮಾಡಿ ಅಂತ ಹೇಳಿದರೆ ಆ ಫೋಕಸ್ ಮಾಡಿದ್ರೆ ಸಾಕು. 13 ಚಾಪ್ಟರ್ ಓದೋ ಬದಲು 4 ಚಾಪ್ಟರ್ ಓದಿದ್ರು ಸಾಕು. ಇನ್ನು ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು ಅಂದರೆ ಇನ್ನು 4 ಚಾಪ್ಟರ್ ಎಕ್ಸ್ಟ್ರಾ ಓದಿದ್ರೆ ಆಯಿತು. ಆಮೇಲೆ 80ಕ್ಕೆ 80 ತಗೋಬೇಕು ಅನ್ನೋರು ಪೂರ್ಣ ಪ್ರಮಾಣದಲ್ಲಿ ಓದಲೇಬೇಕು. ಎಲ್ಲ ಕಾನ್ಸೆಪ್ಟ್ ತಿಳ್ಕೊಳ್ಳೇಬೇಕು. ಓಕೆ, ಈಗ ಅನುಮಾನ ಇದ್ದರೆ ನಮ್ಮ ವಿದ್ಯಾರ್ಥಿಗಳು ಕರೆ ಮಾಡಿ ಕೂಡ ತಮ್ಮ ನಂಬರ್ ಸಿಕ್ಕಿದ್ರೆ ಒಳ್ಳೆಯದಾಗುತ್ತೆ. ಯಾಕೆಂದರೆ ಕರೆ ಮಾಡಿ ಅನುಮಾನಗಳಿದ್ದರೆ ಬಗೆಹರಿಸ್ಕೊಳ್ಳಿ ಅನ್ನೋ ಉದ್ದೇಶಕ್ಕಾಗಿ ನಂಬರ್ ಹೇಳ್ಬಿಡಿ ಸರ್. ನನ್ನ ನಂಬರು 9739441708. ಓಕೆ, ಇದು ನಮ್ಮ ಮಹಾಂತೇಶ್ ಅವರ ನಂಬರು 9739441708 9739441708. ಈ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ನೀವು ಹೆಚ್ಚಿನ ಮಾಹಿತಿ ಪಡ್ಕೋಬೋದು. ಏನೇ ಅನುಮಾನಗಳಿದ್ದರೆ ಬಗೆಹರಿಸ್ಕೋಬೋದು. ಆದರೆ ಕೆಲಸ ಸಮಯವನ್ನು ಬಿಟ್ಟು ಸಂಜೆಯ ಸಮಯದಲ್ಲಿ ಒಂದು 5 ಗಂಟೆ ನಂತರ ಕರೆ ಮಾಡಿ, ಒಂದು 6-7 ಗಂಟೆ ಒಳಗೆ ಕರೆ ಮಾಡಿ ಮುಗಿಸ್ಕೊಳ್ಳಿ ಅಂತ ಹೇಳ್ತಾ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಹಳಷ್ಟು ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ಸರ್, ತುಂಬ ಧನ್ಯವಾದಗಳು. ಇದುವರೆಗೆ ದ್ವಿತೀಯ PUC ವಿದ್ಯಾರ್ಥಿಗಳಿಗಾಗಿ ಪರೀಕ್ಷೆಗೆ ಸಿದ್ಧರಾಗೋಣ ಬನ್ನಿ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಗಣಿತ ವಿಷಯದ ಪುನರಾವರ್ತನೆ ಮಾಡಿದವರು ಮಳವಳ್ಳಿ ತಾಲೂಕು ಹಲಗೂರಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಗಣಿತ ಉಪನ್ಯಾಸಕರಾದ ಮಹಾಂತೇಶ್ ಎಂ. ಇವರೊಂದಿಗೆ ಭಾಗವಹಿಸಿದ್ದವರು ದಿಗ್ವಿಜಯ್ ಬಿ. ಸಂಕಲನ ತೇಜಸ್ವಿನಿ ಗಿರೀಶ್. ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಮೈಸೂರು ಕೇಂದ್ರದ ಯೂಟ್ಯೂಬ್ ಚಾನೆಲ್ನಲ್ಲೂ ಕೇಳಬಹುದು. ಇದು ಇಂದಿನ ಯುವವಾಣಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಪ್ರಸಾರವಾಯಿತು.